ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಈಶ್ವರೀಯ ಸೇವೆ ಹಿಡಿದು ಹೇಗಾಗುತ್ತೆ? ನೀವು ಮಕ್ಕಳು ಬಾಬಾರವರಿಗೆ ಯಾವ ರೀತಿ ಸಹಯೋಗವನ್ನ ಕೊಡಬೇಕು? ಬಾಬಾ ನಮ್ಮನ್ನ ಜನ್ಮ ಕೊಟ್ಟಿದ್ದಾರೆ, ಪಾಲನೆ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ರಾಜಯೋಗದ ಸಹಯೋಗವನ್ನ ಕೊಟ್ಟಿದ್ದಾರೆ. ಮತ್ತು ಎಷ್ಟು ನಾವು ಇಚ್ಛೆಯನ್ನ ಇಟ್ಟಾಗ ಬಾಬನ ಮಗು ಆದಮೇಲೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಾವು ಬಾಬನ ಮಕ್ಕಳು ಮತ್ತು ಬಾಬಾ ಇಬ್ರು ಸೇರ್ಬಿಟ್ಟು ಏನ್ ಮಾಡಬೇಕು ಹೇಳೋದನ್ನ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಓಕೆ, ಬಾಬಾ ಹೇಳ್ತಾರೆ, ನಾವು ಏನಾಗ್ಬೇಕಂತೆ, ಬಾಬ್ ಸಮಾನ್ ಆಗ್ಬೇಕು. ಅದಕ್ಕೋಸ್ಕರ ಆ ಸ್ಥಳವನ್ನ ಬಾಬಾರವರಿಗೆ ಬಿಡಬೇಕು ಮತ್ತು ನೀವು ಸಂಪೂರ್ಣ ಪವಿತ್ರರು ಆಗಬೇಕು. ಬಾಬಾ ಅಲ್ಲಿ ಬರಬೇಕು ಅಂದ್ರೆ ನಾವು ಹೇಗಿರ್ಬೇಕಂತೆ, ಸಂಪೂರ್ಣ ಪವಿತ್ರ. ಅಂದ್ರೆ ಬಾಬನಿಗೆ ಒಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಸ್ಥಳಕ್ಕೆ ಕರ್ಮಕ್ಕೆ ಅವಕಾಶ ಇರಕೂಡದು. ಯಾಕೆ? क्योंकि अभी पवित्र दुनिया की स्थापना का समय समीप लाने वाले आ परमात्मा प्यारे बच्चे निमित्त हो. ಯಾಕಂದ್ರೆ ಈಗ ಪವಿತ್ರ ಪ್ರಪಂಚದ ಸ್ಥಾಪನೆಯ ಸಮಯವನ್ನ ಸಮೀಪ ತರಲಿಕ್ಕೆ ನೀವು ಪರಮಾತ್ಮನ ಪ್ರಿಯ ಮಕ್ಕಳು ನಿಮಿತ್ತರು ಅಂತ ಹೇಳಿದ್ರು. ಓಕೆ, ಪರಮಾತ್ಮನಿಗೆ ಯಾರು ಪ್ರಿಯರಂತೆ? ನಿನ್ನೆ ಮೊನ್ನೆಲ್ಲ ಚರ್ಚೆ ಮಾಡಿದ್ವಿ. ಪರಮಾತ್ಮನಿಗೆ ಯಾರು ಪ್ರಿಯರಂತೆ? ಅವ್ರ ಕಾರ್ಯಕ್ಕೆ ನಿಮಿತ್ತರಾದ್ರೆ ಅವ್ರ ಹಾ, ಪ್ರಿಯ. ಸಂಪೂರ್ಣ ಪವಿತ್ರ. ಭಗವಂತನ ಕಾರ್ಯಕ್ಕೋಸ್ಕರ ಯಾರು ತನು ಮನ ಧನ ಸಮಯ ಸಂಕಲ್ಪವನ್ನ ಕೊಡ್ತಾರೋ, ಮಾಡಬೇಕು ಹೇಳುವಂತ ಒಂದು ಇಚ್ಛೆ ಇರ್ತದೋ, ಅದಕ್ಕೆ ತಕ್ಕಾಗಿ ತಮ್ಮ ಸಾಧನವನ್ನ ಸಮಯವನ್ನ ಸೆಟ್ ಮಾಡ್ಕೊಳ್ತಾರೋ, ಅವರಿಗೆ ಭಗವಂತನಿಗೆ ತುಂಬಾ ಪ್ರೀತಿ ಅಂತೆ. ನಾವೇನ್ ಮಾಡ್ತೀವಿ, ಬಾಬಾ ನನಗೆ ಮಾಡಿಕೊಡು ನಮ್ಮವ್ರಿಗೆ ಮಾಡಿಕೊಡು, ಇದೆಲ್ಲ ನಾವೇನಾಗಿರ್ತೀವಿ, ಬ್ಯೂಸಿ ಆಗಿರ್ತೀವಿ ಅಲ್ವಾ? ಪರಮಾತ್ಮನಿಗೆ ಪ್ರಿಯವಾಗಿರುವಂತ ಮಕ್ಕಳು, ಅಂತ ಪ್ರಿಯವಾಗಿರುವಂತ ಮಕ್ಕಳ ಕಡೆಗೆ ಬಾಬಾರವರ ಗಮನ ಸದಾ ಇರ್ತದೆ. ಇವರನ್ನು ಯಾವಾಗಲೂ ಈಶ್ವರ ಸೇವೆಯಲ್ಲಿ ಮುಂದುವರಿಸಬೇಕು. ನನ್ನ ಮಗುಗೆ ಎಲ್ಲೂ ಕೂಡ ಏನಾಗಬಾರ್ದು, ಕಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು. ಪ್ರತಿಯೊಂದು ಹಂತದಲ್ಲೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಾನು ಅವರಿಗೆ ಸಹಯೋಗ ಕೊಡಬೇಕು. ನಾನು ಇರೋದರ ಅನುಭವ ಈ ಮಕ್ಕಳಿಗೆ ಸದಾ ಆಗ್ತಾ ಇರಬೇಕು. ಸುರಕ್ಷತೆಯ ಅನುಭವ ಆಗ್ತಾ ಇರಬೇಕು, ರಕ್ಷಣೆಯ ಅನುಭವ ಆಗಬೇಕು, ಸಫಲತೆಯ ಅನುಭವ ಆಗಬೇಕು, ವಿಜಯದ ಅನುಭವ ಆಗಬೇಕು. ಇದನ್ನು ಬಾಬಾ ಯಾವಾಗಲೂ ಏನ್ ಮಾಡ್ತಿರ್ತಾರೆ, ಗಮನ ಕೊಡ್ತಾರೆ. ಯಾಕಂದ್ರೆ ಈ ಮಗು ನನಗೆ ಸಹಯೋಗ ಕೊಡತ್ತೆ ಅಂದಮೇಲೆ ಆ ಮಗುಗೂ ಕೂಡ ಸಹಯೋಗ ಕೊಡುವಂಥದ್ದು ತನ್ನ ಆದ್ಯ ಕರ್ತವ್ಯ ಅಂತ ಭಗವಂತ ಏನ್ ಮಾಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಓಕೆ, ಅಂತಹ ಮಕ್ಳು ಏನ್ ಮಾಡ್ತಾರಂತೆ, ಪವಿತ್ರ ಪ್ರಪಂಚವದ ಸ್ಥಾಪನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಚಿತ ಪ್ರಪಂಚದ ಸ್ಥಾಪನೆ ಮಾಡು. ಓಕೆ, ಸ್ಥಾಪನೆ ಎಲ್ಲಿಂದ ಆರಂಭ ಆಗುತ್ತೆ? ಪಾವನ ಪ್ರಪಂಚದ, ಪವಿತ್ರ ಪ್ರಪಂಚ ಅಥವಾ ಪಾವನ ಪ್ರಪಂಚದ, ಓಕೆ, ಪವಿತ್ರ ಪ್ರಪಂಚದ ಸ್ಥಾಪನೆ ಅಂತ ಹೇಳ್ತಾರ. ಏನು ಪವಿತ್ರ ಪ್ರಪಂಚದ ಸ್ಥಾಪನೆ ಅಂತ? ಪವಿತ್ರ ಅಂತಂದ್ರೆ ಏನು? ಸ್ವಚ್ಛ. ಸ್ವಚ್ಛ. ಪವಿತ್ರ ಪ್ರಪಂಚದ ಸ್ಥಾಪನೆ ಅಂತಂದ್ರೆ ಸಂಗಮ ಯುಗದಲ್ಲಿ ಈ ಪತಿತ ಪ್ರಪಂಚ ಸ್ವಚ್ಛವಾಗ್ಬೇಕು. ಹೇಗೆ? ನಮ್ಮಿಂದಲೇ. ಓಕೆ, ನಾವು ಸಾಧನ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪವಿತ್ರ ಪ್ರಪಂಚದ ಸ್ಥಾಪನೆಗೆ ನೀವು ನಿಮಿತ್ತ, ನಾವು ನಿಮಿತ್ತ. ನಿಮಿತ್ತ ಅಂತಂದ್ರೆ ಏನು? ನಿಮಿತ್ತ ಅಂದ್ರೆ ಸಾಧನ. ಓಕೆ ಓಕೆ, ಸಾಧನ ಯಾವ್ದಾದ್ರು ಕರ್ಮ ಮಾಡತ್ತಾ? ಇಲ್ಲ, ಮಾಡೋರು ಒಬ್ರು ಇರ್ತಾರೆ, ಬಾಬಾ ಇದ್ದಾರೆ. ಮಾಡೋರು ಬೇರೆ, ಸಾಧನ ಹೇಳುವಂಥವ್ರು ಮಾಡುವಂಥವರಿಗೆ ಒಂದು ಏನು ಇನ್ಸ್ಟ್ರೂಮೆಂಟ್ ಅಷ್ಟೇ ಅಲ್ವಾ? ಕರ್ಮ ಮಾಡೋರು ಬೇರೆನೆ, ಸಾಧನ ಬೇರೆನೆ. ಸಾಧನ ಯಾವಾಗಲೂ ಜಡವಾಗಿರ್ತದೆ,
ಕರ್ಮ ಮಾಡುವಂಥವನು ಚೈತನ್ಯವಾಗಿರ್ತಾನೆ. ಏನು ಕರ್ಮ ಮಾಡಬೇಕು ಬಿಡಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ? ಚೈತನ್ಯವಾಗಿರುವಂಥ. ಓಕೆ, ಇಲ್ಲಿ ಚೈತನ್ಯ ಯಾರು? ಬಾಬಾ ಚೈತನ್ಯ ಬಾಬಾ. ನಾವು ಸಾಧನ. ನಾವು ಚೈತನ್ಯ ಹೌದು ಅಲ್ವೋ? ಹೌದು ಆತ್ಮ ಚೈತನ್ಯ ಹೌದು ಅಲ್ವೋ? ಹೌದು. ಹಾ, ಅದು ಇಲ್ಲಿ ಇಲ್ಲಿ ಸಾಧನ. ಅಂದ್ರೆ ನಾವು ಚೈತನ್ಯವಾದರೂ ಕೂಡ ಈಶ್ವರಿಯ ಕಾರ್ಯದಲ್ಲಿ ವಿಶ್ವ ಪರಿವರ್ತನೆ ಕಾರ್ಯ ಬಂದಾಗ ಅಲ್ಲಿ ನಾನು ನಿಮಿತ್ತ ಸಾಧನವಾಗಬೇಕೇ ಹೊರತು ಅಲ್ಲಿ ಚೈತನ್ಯ ಆಗ್ಬಾರ್ದು. ಅರ್ಥ ಆಯ್ತಾ ಏನು ಅಂತ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಯ್ತು. ಅಂದ್ರೆ ನಾವು ಚೈತನ್ಯವಾಗಿರುವಂತ ಕಾರಣದಿಂದ ಭಗವಂತ ನಮ್ಮನ್ನು ಉಪಯೋಗ ಮಾಡಿದಾಗ ಭಗವಂತನಲ್ಲಿರುವಂಥ ಸಪ್ತಗುಣಗಳ ಮತ್ತು ನಮ್ಮ ವಿಕರ್ಮ ವಿನಾಶ ಆಗುವಂತಹ ಆಶೀರ್ವಾದದ ಆಮೇಲೆ ಗುಣಗಳ ಅನುಭವ ನಮಗಾಗ್ತದೆ. ಯಾಕೆ ಹೇಳಿ? ನಾನ್ಯಾರು? ಚೈತನ್ಯ ಅಲ್ವಾ? ಜಡಕ್ಕೆ ಅನುಭವ ಆಗೋದಿಲ್ಲ. ಇವಾಗ ಪಾತ್ರೆಗೆ ಸಿಹಿ ಉಪ್ಪು ಹುಳಿ ಖಾರದ ಅನುಭವ ಆಗತ್ತಾ? ಇಲ್ಲ. ಇಲ್ಲ. ಯಾರಿಗೆ ಅನುಭವ ಆಗ್ತದೆ? ಮಾಡುವಂಥವನಿಗೆ ಆಗ್ತದೆ, ತಿಂದವನಿಗೆ ಆಗ್ತದೆ ಅಲ್ವಾ? ಜಡಕ್ಕೇನು ಅನುಭವ ಆಗೋದಿಲ್ಲ. ಆದ್ರೆ ಇಲ್ಲಿ ನಮಗೆ ಪರಮಾತ್ಮ ನಮ್ಮನ್ನು ಉಪಯೋಗ ಮಾಡಿದಾಗ ನಮ್ಗೆ ಅನುಭವ ಆಗ್ತದೆ. ಅದು ಭಗವಂತ ಮಾಡುವಂತ ಆ ಕಾರ್ಯದಲ್ಲಿ ನಾನೇನ್ ಮಾಡುವಂಗಿಲ್ಲ, ನಾನು ಮಾಡುವಂಗಿಲ್ಲ, ನಾನು ಮೂಗು ತುರ್ಸುವಂಗಿಲ್ಲ, ನಾನು ಮಧ್ಯದಲ್ಲಿ ಬರುವಂಗಿಲ್ಲ. ಇದು ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ಪ್ರಶ್ನೆನೂ ಕೂಡ ನಮ್ದಲ್ಲ. ಮಾಡುವ ಹಾಗೆ ಇಲ್ಲ. ಸಂಪೂರ್ಣವಾಗಿ ನಾವ್ಯಾರು? ಒಂದು ಭಗವಂತನ ಕೈಲಿ ಸಾಧನ. ಅಂದರೆ ಎಚ್ಚರಾವಸ್ಥೆಯಲ್ಲಿದ್ದು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು? ಈಶ್ವರನ ಕಾರ್ಯ ಅಲ್ವಾ? ಶರೀರ ಆರೋಗ್ಯ ಹಾಳಾದಾಗ ಶರೀರ ಒಯ್ದ್ಬಿಟ್ಟು ಯಾರ ಕೈಲಿ ಕೊಡ್ತೀರಿ? ಅಲ್ವಾ? ಅವಾಗ ಏನಾಗ್ತದೆ? ಡಾಕ್ಟರ್ ಹೆಂಗ್ ಆಪರೇಟ್ ಮಾಡ್ಬೇಕು ಹಂಗೇನ್ ಮಾಡ್ತಾನೆ, ಅವ್ರು ಆಪರೇಟ್ ಮಾಡ್ತಾನೆ ಅಲ್ವಾ? ನಾವ್ ಹಿಂಗ ಮಾಡು ಹಾಗೆ ಮಾಡು ಅಂತ ಏನ್ ಮಾಡುವಂಗಿಲ್ಲ, ಅವ್ರಿಗೆ ನಾವು ಹೇಳುವ ಹಾಗೆ ಇಲ್ಲ. ಅದೇ ರೀತಿ ನಾವು ಅಣ್ಣಂದಿರು ಹೇರ್ ಕಟಿಂಗ್ ಸಲೀನಿಗೆ ಹೋದಾಗ ತಲೆ ಯಾರ್ದು? ನಮ್ದೇ. ಆದ್ರೆ ಅವನು ಕ್ಷೌರಿಕ ಹೆಂಗೆ ಹೇಳ್ತಾನೆ ಹಂಗೆ ಇರ್ಬೇಕಲ್ಲ, ನಾವು ತಲೆ ಹಿಂಗೆ ಮಾಡುವಂಗಿಲ್ವಲ್ಲ. ಒಂದ್ಸಲ ಕೇಳ್ತಾನ ಅವ್ನು ಕಟಿಂಗ್ ಹೆಂಗ್ ಮಾಡ್ಬೇಕು ಅಂತ, ಹೇಳಿದ್ಮೇಲೆ ಮುಗೀತಷ್ಟೇ. ಅವ್ನು ಮುಗಿಸೋವರೆಗೂ ಕೂಡ ತಲೆ ಯಾರ ಕೈಲಿರ್ಬೇಕು? ಅವ್ರ ಕೈಲಿ. ಮಧ್ಯದಲ್ಲಿ ಅಲ್ಲಾಡ್ತಿದ್ರೆ ಏನಾಗ್ತದೆ? ಸರಿ ಹೋಗೋಣ ಕರ್ಮ. ಅಲ್ಲಿ ಹೆಚ್ಚು ಕಡಿಮೆ ಆಗ್ತದಲ್ವಾ ಹೇರ್ ಕಟ್ಟಿಂಗು? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರದಲ್ಲಿ ಪವಿತ್ರ ಪ್ರಪಂಚದ ಸ್ಥಾಪನೆ ಅಂತಂದ್ರು. ಏನ್ ಹೇಳಿದ್ರು? ಪವಿತ್ರ ಪ್ರಪಂಚ. ಪವಿತ್ರ ಪ್ರಪಂಚ ಅಂತಂದ್ರೆ ಏನಾಗಿದೆ? ಪವಿತ್ರ ಇನ್ನು ಆಗಿಲ್ಲ. ಸ್ಥಾಪನೆ ಅಂತಂದ್ರೆ ಏನು? ಆರಂಭ. ಸ್ಥಾಪನೆ ಅಂತಂದ್ರೇನು? ಸ್ಟಾರ್ಟಿಂಗ್. ಹೇಗೆ ಸ್ಟಾರ್ಟಿಂಗು? ಹೇಗೆ ಆರಂಭ ಮಾಡೋಣ? ಅದ್ರಲ್ಲಿ ಏನ್ ಸೀಕ್ರೆಟ್ ಇರಬಹುದು? ಪವಿತ್ರ ಪ್ರಪಂಚದ ಸ್ಥಾಪನೆ. ಹಾಗೆ ಇಲ್ಲಿವರೆಗೆ ಪವಿತ್ರ ಪ್ರಪಂಚದ ಸ್ಥಾಪನೆ ಆಗಿಲ್ವಾ? ಆಗಿದ್ಯೋ ಆಗಿಲ್ವ? ಮತ್ತೆ ಇಲ್ಲಿ ಬಾಬಾ ಹೇಳ್ತಾರೆ ಪವಿತ್ರ ಪ್ರಪಂಚದ ಸ್ಥಾಪನೆ ಸಮಯವನ್ನು ಸಮೀಪ ತರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಆತ್ಮಗಳ ಪರಿವರ್ತನೆ, ಪಂಚತತ್ವಗಳ ಪರಿವರ್ತನೆ, ಬಾಬನ ಸಪ್ತ ಗುಣಗಳಿಂದ ಯೋಗದ ಮುಖಾಂತರ ವಿಶ್ವಕ್ಕೆಲ್ಲ ಹರಡಿ ಪರಿವರ್ತನೆ ಮಾಡಬೇಕು. ಪವಿತ್ರ ಪ್ರಪಂಚದ ಸ್ಥಾಪನೆ ಅಂತಂದ್ರೆ ಈಗ ಅಪವಿತ್ರತೆ ಇದೆ ಅಂತ ಅರ್ಥ ಅಲ್ವಾ? ಪ್ರಪಂಚದ ಎಲ್ಲ ಕಡೆಗೂ ಮನುಷ್ಯಾತ್ಮರಿಂದ ಇವತ್ತು ರಾವಣ ಶಕ್ತಿ ಹೋಗ್ತಾ ಇದ್ದು, ಪರಮಾತ್ಮನ ಶಕ್ತಿ ಹೋಗ್ತಾ ಇದ್ದು ವಿಶ್ವದ ಕಡೆಗೆ, ವಾತಾವರಣ ವಾಯುಮಂಡಲಕ್ಕೆ ರಾವಣ ಶಕ್ತಿ. ಅದರಿಂದ ಪ್ರಪಂಚ ಪತಿತ ಆಗ್ತಾ ಇದೆಯೋ ಪವಿತ್ರ ಆಗ್ತಾ ಇದೆಯೋ? ಅದನ್ನೇನ್ ಮಾಡ್ಬೇಕು ಇವಾಗ? ಪವಿತ್ರ ಮಾಡ್ಬೇಕು ಅಲ್ವಾ? ಶುದ್ಧ ಮಾಡ್ಬೇಕು. ಓಕೆ, ಪಾವನ ಅಂತಂದ್ರೆ ಏನು ಅಂತಂದ್ರೆ ಅದು ಶುದ್ಧ ಆಗ್ಬಿಟ್ಟಿದೆ. ಪತಿತ ಪಾವನ, ಪತಿತ ಇರೋದು ಏನಾಗ ಪಾವನ ಆಗ್ಬಿಟ್ಟಿದೆ. ಪಾವನ ಅಂತಂದ್ರೆ ಏನು? ಒಂದು ಮಗುಗೆ ಸ್ನಾನ ಮಾಡಿ ಆಗ್ಬಿಟ್ಟಿದೆ, ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ಪವಿತ್ರವಾದ ವನ ಅಂತ. ಮೊದಲು ಪತಿತ ಆಗಿತ್ತು. ಪತಿತ ಅಂತಂದ್ರೇನು? ನೋಡಿ, ಒಂದು ಕಾಡಿರುತ್ತಲ್ವಾ, ಅದು ಕಾಡು ಅಂತ ಯಾಕೆ ಹೇಳ್ತಾರೆ?
ಕಾಡು ಅಥವಾ ವನ. ವನ ಅಂತ ಇರ್ತದೆ ತಾನೆ ಅದಕ್ಕೆ. ಅರಣ್ಯ, ವನ ಅಂತ ಇರ್ತದೆ. ಯಾಕೆ? ಎಲ್ಲಾ ರೀತಿಯ ಮರಗಿಡಗಳು ಅದ್ರಲ್ಲಿ ಇರುತ್ತೆ. ಮುಳ್ಳು, ಹ್ಮ್ ಹಣ್ಣು, ಎಲ್ಲಾ ತರ. ಇರ್ತದೆ. ಮೃಗಗಳು ಮೃಗಗಳು ಇರ್ತವೆ, ವಿಷ ಜಂತುಗಳು ಇರ್ತವೆ. ಜಗಳ ಸರಿ. ಅಲ್ಲಿ ಮುಳ್ಳು, ಕಲ್ಲುಗಳು, ಕಂಟಿಗಳು, ಮೃಗಗಳು ಯಾಕಿದ್ದಾವೆ? ಅಲ್ಲಿ ಸ್ವಚ್ಛ ಮಾಡಿಲ್ಲ ಅದಕ್ಕೆ. ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಮಾಡಿಲ್ಲ. ಹೇಗಿದೆಯೋ ಹಾಗಿದೆ ಅದು ಅಷ್ಟೇ. ಪ್ರಪಂಚದ ಮಳೆ ಬಂದಾಗ ಮಳೆ, ಬಿಸಿಲು ಬಂದಾಗ ಬಿಸಿಲು, ಚಳಿ ಬಂದಾಗ ಚಳಿ ಅಲ್ವಾ? ಅಲ್ಲಿ ಏನು ಮೇಂಟೆನೆನ್ಸ್ ಇಲ್ಲದೆ ಇರುವಂತ ಕಾರಣದಿಂದ ಅದಕ್ಕೆ ಅಂತ ವನ ಅಂತ ಹೇಳ್ತಾರೆ, ಅರಣ್ಯ ಅಂತ ಹೇಳ್ತಾರೆ, ಕಾಡು ಅಂತ ಹೇಳ್ತಾರೆ. ಹೌದಾ? ಸರಿ. ಅಲ್ಲಿ ಮನುಷ್ಯಾತ್ಮರು ಹೋಗಿ ಇರ್ಲಿಕ್ಕೆ ಇಷ್ಟಪಡ್ತಾರ? ಇಲ್ಲ. ಇಲ್ಲ. ಕಾರಣ? ಕಾಡು. ಮೃಗಗಳು, ವಿಷ ಜಂತುಗಳು. ಅಲ್ಲಿ ಅವರಿಗೆ ಭಯ ಇರ್ತದೆ, ಹೆದರಿಕೆ ಇರ್ತದೆ, ಕಷ್ಟ ಆಗ್ತದೆ, ಬೇಕಾಗಿರುವಂತ ಸಾಧನಗಳು ಇರೋದಿಲ್ಲ. ಸರಿ. ಅದೇ ಕಾಡನ್ನ ಕಡಿದು ಬಿಟ್ಟು ಅಲ್ಲಿ ಭೂಮಿಯನ್ನ ಅಗದು ಬೇಕಾಗಿರುವಂತ ಹಣ್ಣಿಂದು, ಹೂವಿಂದು ಗಿಡಗಳನ್ನ ಹಾಕಿಬಿಟ್ಟು ಆ ಗಿಡಗಳೆಲ್ಲ ಹೂವನ್ನ ಬಿಟ್ಟು ಹಣ್ಣಾಗಿದೆ, ಒಳ್ಳೆ ದಾರಿಗಿರಿ ಮಾಡಿದ್ದಾರೆ, ಜೋಕಾಲಿ ಗಿಕಾಲಿ ಎಲ್ಲ ಇದೆ, ಒಂದು ವನ ಮಾಡಿದ್ದಾರೆ. ಆ ವನ ಇರೋದನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಒಂದು ಹೂದೋಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡಿದ್ದಾರೆ? ಹೂದೋಟ. ಆವಾಗ ಜನ ಹೋಗ್ತಾರ, ಹೋಗಲು? ಹೋಗ್ತಾರೆ. ಹೋಗ್ತಾರೆ. ಅದಕ್ಕೆ ಪಾವನ ಅಂತ ಹೇಳ್ತಾರೆ. ಏನ್ ಹೇಳ್ತಾನೆ? ಪಾವನ. ಪತೀತ ಅಂತಂದ್ರೆ ಮೇಂಟೆನೆನ್ಸ್ ಇಲ್ಲ. ಇವಾಗ ನಮ್ಮಲ್ಲೂ ಕೂಡ ಮನ, ಬುದ್ಧಿಗೆ, ಸಂಸ್ಕಾರಕ್ಕೆ ಮೇಂಟೆನೆನ್ಸ್ ಇರ್ಲಿಲ್ವಲ್ಲ ಎಷ್ಟು ವರ್ಷದಿಂದ? 5,000 ವರ್ಷ. 5,000 ವರ್ಷದಿಂದ. ಶರೀರಕ್ಕೆ ಮೇಂಟೆನೆನ್ಸ್ ಮಾಡ್ತಿದೀವಿ ಪ್ರತಿದಿನ, ಮನೆ ಮೇಂಟೆನೆನ್ಸ್ ಮಾಡ್ತೀವಿ, ಜನರನ್ನ ಮೇಂಟೆನೆನ್ಸ್ ಮಾಡ್ತೀವಿ, ಕುರಿ, ಕೋಳಿ, ನಾಯಿ, ಹಸು, ಮನೆ ಪ್ರಾಣಿಗಳನ್ನ ಮೇಂಟೆನೆನ್ಸ್ ಮಾಡ್ತೀವಿ. ಯಾವ್ದನ್ನ ಮಾಡ್ಲಿಲ್ಲ? ಮನೋಬುದ್ಧಿ. ಆತ್ಮ, ಮನಬುದ್ಧಿ, ಸಂಸ್ಕಾರವನ್ನ ಮಾಡಿರ್ಲಿಲ್ಲ ಅಲ್ವಾ? ಈಗ ನಾವೇನ್ ಮಾಡ್ತಿದ್ವಿ, ಅದನ್ನ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ. ಓಕೆ. ಈಗ ಬಾಬಾ ಏನ್ ಹೇಳ್ತಾರೆ, ಪವಿತ್ರ ಪ್ರಪಂಚದ ಸ್ಥಾಪನೆ ಅದೇನರ್ಥ? ನಿಮ್ಮ ಮೂಲಕ ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ಏನಾಗ್ಬೇಕು? ಹರಡಬೇಕು. ಎಲ್ಲಿಗೆ? ವಿಶ್ವಕ್ಕೆ. ಪವಿತ್ರ ಪ್ರಪಂಚ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಇಲ್ಲಿ ಬಾಬಾ ಪವಿತ್ರ ಮನುಷ್ಯರು ಅಂತ ಹೇಳಿಲ್ಲ, ಪವಿತ್ರ ಆತ್ಮ ಅಂತ ಹೇಳಿಲ್ಲ. ಏನ್ ಹೇಳಿದ್ರು? ಪವಿತ್ರ ಪ್ರಪಂಚ. ಯಾರ ಮೂಲಕ ಆಗ್ಬೇಕು? ಯಾರ ಮೂಲಕ? ನಮ್ಮ ಆತ್ಮಗಳ ನಮ್ಮ ಮೂಲಕ. ಓಕೆ. ಅದನ್ನ ಪ್ರಪಂಚವನ್ನ ಪವಿತ್ರ ಮಾಡ್ತೀವಿ ಅಂತಂದ್ರೆ ಮಧ್ಯದಲ್ಲಿರುವಂತ ಸಾಧನ ಮೊದಲು ಪವಿತ್ರವಾಗಿರ್ಬೇಕೋ ಬೇಡವೋ? ಇರ್ಬೇಕು. ನೀರು ಬೇರೆಯವ್ರು ಕೊಡಬೇಕು ಅಂತಂದ್ರೆ ಗ್ಲಾಸ್ ಮೊದಲು ಕ್ಲೀನ್ ಆಗಿರ್ಬೇಕಲ್ಲ, ಹೌದಲ್ಲೋ? ಹಾಗೆ ಈಗ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಬಾಬಾ ಹೇಳ್ತಾರೆ, ಈಗ ನೀವು ಸ್ಥಾಪನಾ ಕಾರ್ಯವನ್ನ ಆರಂಭ ಮಾಡಬೇಕು. ಯಾವುದು? ಪವಿತ್ರ ಪ್ರಪಂಚದ ಸ್ಥಾಪನಾ ಕಾರ್ಯ ಹೇಳುವಂಥದ್ದು ಈಗ ಸಮಯ, ಅದರ ಸಮಯ ಹತ್ತಿರ ತರಬೇಕು ಅಂತ ಹೇಳ್ತಾರೆ. ಇನ್ನು ಸ್ಟಾರ್ಟ್ ಆಗಿಲ್ಲ, ಅದು ಸಮಯ ಹತ್ತಿರ ಏನಾಗ್ಬೇಕು? ತರಬೇಕು. ಅರ್ಥ ಆಯ್ತು? ಅರ್ಥ ಆಗಿಲ್ಲ? ಕೇಳಿ ಕೇಳಿ. ಏನ್ ಗೊತ್ತಾ, ನಾವೆಲ್ಲ ರಾಜಯೋಗ ಮಾಡ್ತಿದ್ದೇವೆ ಇಲ್ವೋ? ಮಾಡ್ತಾ ಇದ್ದೇವೆ. ಸರಿ. ನೀವು ಎಷ್ಟು ರಾಜಯೋಗ ಮಾಡ್ತಿರೋ ಅದರ ಆಧಾರದಲ್ಲಿ ಪ್ರಪಂಚ ದಿನದಿಂದ ದಿನಕ್ಕೆ ಪತಿತ ಆಗ್ತಾ ಇದೆಯೋ ಪಾವನ ಆಗ್ತಾ ಇದೆ. ಪ್ರಪಂಚ ಇನ್ ಹೋಲ್ಸೇಲ್ ನೋಡಿದಾಗ ಪ್ರಪಂಚ ಪಾವನ ಆಗ್ತಿದೆಯೋ ಪತಿತ ಆಗ್ತಾ ಇದೆಯೋ? ಅಲ್ವಾ? ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಪಾವನತೆ ಬಂದಿರಬಹುದು, ನಿಮ್ಮಲ್ಲಿ ರಾಜಯೋಗದ ಅನುಭವ ಆಗಿರಬಹುದು, ನಿಮಗೆ ಲಾಭ ಆಗಿರಬಹುದು, ನಿಮ್ಮಲ್ಲಿ ಸಫಲತೆ ಬಂದಿರಬಹುದು. ಪ್ರಪಂಚದ ಹಿತದೃಷ್ಟಿಯಿಂದ ನೋಡಿದಾಗ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಕಾರಣ ನಾವಿನ್ನು ಅಷ್ಟು ಪ್ರಪಂಚಕ್ಕಾಗಷ್ಟು ಪವರ್ಫುಲ್ ಇಲ್ಲ. ಪ್ರಪಂಚದ ಪ್ರತಿದಿನದ ನೆಗೆಟಿವ್ ವೈಬ್ರೇಷನ್ಸ್ ಇಲ್ಲಿ ಇಷ್ಟು ವರ್ಷದವರೆಗೆ ಎಷ್ಟೊಂದು ತುಂಬಿದೆ, ಅದು ಕಡಿಮೆ ಆಗುವಷ್ಟು ಲೆವೆಲ್ ಅಲ್ಲಿ ನಮ್ದಿನ್ನು ಯೋಗ ಇಲ್ಲ. ಯಾಕೆ? ಯಾಕಂದ್ರೆ ನಾವು ರಾಜಯೋಗವನ್ನ ಅಥವಾ ಬಾಬನನ್ನ ನಮ್ಮ ವೈಯಕ್ತಿಕ ಹಿತಾಸಕ್ತಿಗೇನೆ ಹೆಚ್ಚಿಗೆ ಏನ್ ಮಾಡ್ತಿದ್ವಿ? ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅಷ್ಟು ಪವರ್ಫುಲ್ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಯೋಗದ ಸಮಯದಲ್ಲಿ ನಮ್ಮ ಮನಬುದ್ಧಿ ಅಷ್ಟು ಪವಿತ್ರ ನಿರಂತರವಾಗಿ ಇಲ್ಲ. ಏನಿಲ್ಲ? ನಿರಂತರ.
ಪ್ರತಿಯೊಂದು ಆತ್ಮನಿಂದ ಮನುಷ್ಯಾತ್ಮನಿರ್ಬೋದು, ಪ್ರಾಣಿ ಆತ್ಮಗಳಿರ್ಬೋದು, ಪಂಚತತ್ವಗಳಿಂದ ಇರ್ಬೋದು, ಪ್ರತಿಯೊಂದು ಎಷ್ಟು ನೆಗೆಟಿವ್ ಎನರ್ಜಿ ಪ್ರಪಂಚದ ಕಡೆಗೆ ಏನಾಗ್ತಾ ಇದೆ. ಹೋಗ್ತಾ ಜಾಸ್ತಿ ನಿಮ್ಮ ಮನೇಲಿ ಒಂದು 50 ಹಾಳಾಗಿರುವಂತದ್ದು ಮಾವಿನ ಹಣ್ಣು ಇಡೋದು ಏನಾಗಿರೋದು ಮಾವಿನ ಹಣ್ಣು ಎಷ್ಟು 50 50. ಒಂದು ಚೆನ್ನಾಗಿರುವಂತದ್ದು ಏನ್ ಮಾಡುವಂತ ಸುಂದರವಾಗಿರುವಂತ ಸುಗಂಧ ಭರಿತವಾಗಿರೋ ಮಾವಿನ ಹಣ್ಣು ಇಡೋದು. ಆಗ ರೂಮ್ ಒಳಗಡೆ ಬಂದು ಏನ್ ಬರ್ತದೆ? ಕೆಟ್ಟು ವಾಸನೆ. ಕಾರಣ ಕೊಳ್ತಾಗಿರೋ ಕೊಳ್ತಾಗಿರೋ ಜಾಸ್ತಿ ಇದೆ ತಾನೆ. ಆ ಹಣ್ಣು ಏನು ಸುಗಂಧ ಕೊಡ್ತಾ ಇದೆ, ಆದ್ರೆ ಅದರ ಪ್ರಭಾವ ಅಲ್ಲಿ ಏನಾಗ್ತಾ ಇಲ್ಲ. ಬೀಳ್ತಾ ಇದೆ. ಇರ್ತದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮೊದ್ಲೇ ನೀವು ಮಕ್ಕಳೇ ನೀವು ರಾಜಯೋಗ ಮಾಡ್ತಾ ಇದ್ದೀರಿ, ಆದರೆ ಸಂಪೂರ್ಣವಾಗಿ ವಿಶ್ವದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಡೌನ್ ಆಗುವಷ್ಟು ಲೆವೆಲ್ ಅಲ್ಲಿ ಇಂದು ರಾಜಯೋಗ ನನ್ನ ಮಕ್ಕಳಿಂದ ಆಗ್ತಾ ಇಲ್ಲ. ಬರ್ತಾ ಇಲ್ಲ. ಹಾಗೆ ಇದನ್ನು ಮಾಡ್ಲಿಕ್ಕೆ ಪಾಂಪ್ಲೆಟ್ಸ್ ಕೊಡ್ಬೇಕಾ, ಜ್ಞಾನ ಹೇಳ್ಬೇಕಾ, ಏನ್ ಮಾಡ್ಬೇಕು? ತಪಸ್ಸು ತಪಸ್ಸಲ್ಲಿ ಕೂತ್ಕೊಳ್ಬೇಕು, ಪವಿತ್ರವಾಗಿರಬೇಕು. ಆವಾಗ ನಿಮ್ಮ ಮನಸ್ಸು ಭಗವಂತನಿಗೊಬ್ಬನಿಗೆ ಸಮರ್ಪಣೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಏನಾಗಬಾರ್ದು, ಹೋಗ್ಬಾರ್ದು. ಇರಬಾರದು. ಕೇವಲ ಆ ಸಪ್ತಗುಣಗಳು ಮಾತ್ರ ಹೋಗ್ತಾ ಇದಾವೆ. ಯಾವ್ದಕ್ಕೆ? ವಿಶ್ವ ಇಡೀ ವಿಶ್ವ ವಿಶ್ವಕ್ಕೆ, 3 ಲೋಕಕ್ಕೂ ಕೂಡ ಪರಮಧಾಮದ ಕೂತ್ಕೊಂಡು 3 ಲೋಕಕ್ಕೆ ಏನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪ್ರಪಂಚದಲ್ಲಿ ಕತ್ಲೆ ಇದ್ದಾಗ ಬಲ್ಬ್ ಹಾಕಿದ್ರೆ, ಹೆಲೋಜಿನ್ ಹಾಕಿದ್ರೆ, ಟ್ಯೂಬ್ಲೈಟ್ ಹಾಕಿದ್ರೆ ಏನಾಗ್ತದೆ ಹೇಳಿ? ಏನಾಗ್ತದೆ? ಆಗೋದಿಲ್ಲ. ಸ್ವಲ್ಪ ಏರಿಯಾ ಮಾತ್ರ ಬೆಳಕು ಬರ್ತದೆ, ಹೊರತು ಕತ್ಲೆ ಹೋಗೋದಿಲ್ವಲ್ಲ. ಪ್ರಪಂಚಕ್ಕೇನು ಬೆಳಕು ಬಂದಿಲ್ವಲ್ಲ. ನಿಮ್ಮ ರೂಮಿಗೆ ಬಂದಿರ್ಬೋದು, ನಿಮ್ ಏರಿಯಾಕ್ ಬಂದಿರ್ಬೋದು ಅಲ್ವಾ, ನಿಮ್ ತಾಲೂಕಿಗೆ ಬಂದಿರ್ಬೋದು ಬೆಳಕು, ಆದ್ರೆ ಎಲ್ಲಿಗೆ ಬಂದಿಲ್ಲ, ಪ್ರಪಂಚಕ್ಕೆ ಬಂದಿಲ್ಲ. ಪ್ರಪಂಚಕ್ಕೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೂರ್ಯ ಬರ್ಬೇಕು ತಾನೆ. ಹಾಗೆ ನೀವೇನಾಗ್ಬೇಕು? ಸೂರ್ಯ ಮಾಸ್ಟರ್ ಜ್ಞಾನ ಆಗ್ಬೇಕು. ಅಂದ್ರೆ ಸೂರ್ಯನಾಗಿ ಸ್ಥೂಲ ಈ ಪ್ರಪಂಚಕ್ಕೆ ಬೆಳಕನ್ನ ಕೊಟ್ಟರೆ ನೀವು 3 ಲೋಕಕ್ಕೂ ಏನ್ ಮಾಡ್ಬೇಕು? ಈಶ್ವರನ ಸಪ್ತ ಗುಣಗಳನ್ನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕಾಗ್ತದೆ. ಇಂತಹ ಕಾರ್ಯ ಸಾಧನೆ ತಪಸ್ಸು ಸೇವೆ ಮಾಡುವಂತ ಮಕ್ಕಳೇ ಭಗವಂತನಿಗೆ ಏನಂತೆ? ಪ್ರಿಯ. ಈಗ ನಾನ್ ಸತ್ಯಕ್ಕೆ ಹೋಗ್ಬೇಕು, ನನಗೆ ಕಿರೀಟ ಬೇಕು, ನನಗೆ ಸಿಂಹಾಸನ ಬೇಕು, ನನ್ನ 63 ಜನ್ಮದ ಸಾಲ ತೀರಿಸೋಳು ಇಷ್ಟನಾ? ಇಲ್ಲ ಅಲ್ವಾ. ಅದಕ್ಕಾಗಿ ಮಕ್ಕಳೇ ಸಮಯದ ಅನುಸಾರ ಈಗ ಆ ಪ್ರಪಂಚವನ್ನು ಸ್ಥಾಪನೆ ಮಾಡುವಂತ ಸಮಯವನ್ನ ಇನ್ನು ಹತ್ರ ಏನ್ ಮಾಡ್ಬೇಕಾಗಿದೆ? ತರ್ಬೇಕು. ಅಂದ್ರೆ ಇನ್ನು ಸಮಯನೇ ಬಂದಿಲ್ಲ ಅಂತಂದ್ರೆ ಇನ್ನು ಆ ಕಾರ್ಯ ಇನ್ನು ಆರಂಭ ಆಗಿಲ್ಲ. ಯಾಕಾಗಿಲ್ಲ? ಕಾರ್ಯ ಮಾಡುವಂತ ಮಕ್ಕಳು ಮನೆಯಲ್ಲೇ ಮಲ್ಕೊಂಡಿದ್ದಾರೆ. ಬೆಳಿಗ್ಗೆ ಹೋಗ್ಬಿಟ್ಟು ಬೀಗ ಓಪನ್ ಮಾಡ್ಬೇಕು ತಾನೆ ಆಫೀಸಿಂದ. ಬೀಗ ಓಪನ್ನೇ ಮಾಡಿಲ್ಲ, ಡ್ಯೂಟಿಗೆ ಜಾಯಿನೇ ಆಗ್ತಾ ಇಲ್ಲ. ಅದಕ್ಕಾಗಿ ಕಾರ್ಯ ಏನಾಗಿದೆ? ಹಾಗೆ ನಿಂತ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ವರ್ತಮಾನ ಸಮಯದ ಅನುಸಾರ ಆ ಸಮಯವನ್ನ ನೀವೇನ್ ಮಾಡ್ಬೇಕು? ಹತ್ತಿರ ತರಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬಾಪ್ ಸಮಾನ ಸ್ಥಿತಿ ನಿಮ್ದು ಇರಬೇಕು. ಸಂಪೂರ್ಣವಾಗಿ ಮನಸ್ಸನ್ನು ಯಾರಿಗೆ ಒಪ್ಪಿಸ್ಬೇಕು? ಬಾಬನಿಗೆ ಒಪ್ಪಿಸಬೇಕು. ಆ ಸಮಯದಲ್ಲಿ ನೀವು ಸಂಪೂರ್ಣ ಪವಿತ್ರ ಆಗಿರಬೇಕು. ಅಲ್ಲಿ ಯಾವುದೇ ವಿಷಯದಲ್ಲಿ ನಾನು ನನ್ನದು ಹೇಳುವಂತ ಅಹಂಭಾವ, ಅಹಂಕಾರ, ಗರ್ವ, ಅಪಮಾನ ಎರಡು ಏನೂ ಕೂಡ ಏನಾಗಬಾರ್ದು, ಅಲ್ಲಿ ಇರಕೂಡದು. ಓಕೆ, ಈ ರೀತಿ ಇದ್ದಾಗ ಹೇಗೆ ಪಾವನ ಆಗತ್ತೆ, ಪವಿತ್ರ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. तो जो निमित्त आत्माएं हैं उन्हों का वाइब्रेशन चारों ओर फैलता है. ಅಂತಹ ನಿಮಿತ್ತ ಆತ್ಮಗಳ ಮೂಲಕ ವೈಬ್ರೇಷನ್ 4 ಕಡೆಗೆ ಏನಾಗ್ತದೆ? ನಿಮಿತ್ತ ಆತ್ಮಗಳು ಅಂತಂದ್ರೆ ಏನು? ಆ ಸಮಯದಲ್ಲಿ ಆ ಆತ್ಮಗಳು ತಮ್ಮ ಮನಸ್ಸನ್ನ ಈ ವಿಶ್ವ ಈ ಕಾರ್ಯಕ್ಕೆ ಭಗವಂತನ ಕೈಯಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿರಬೇಕು. ಅಂದ್ಮೇಲೆ ನೀವು ಯೋಗ ಮಾಡ್ಬೇಕಾದ ಮನಸ್ಸನ್ನು ಯಾರು ಕೈಲಿ ಕೊಡ್ಬೇಕು? ಯಾಕೆ? ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ ಕಾರ್ಯಕ್ಕೆ. ಅಲ್ಲಿ ವೈಯಕ್ತಿಕ ಹಿತಾಸಕ್ತಿ, ವೈಯಕ್ತಿಕ ಮಾತುಕತೆ, ಸಂಭಾಷಣೆ, ಚರ್ಚೆ, ಮನನ, ವಿಚಾರ ಸಾಗರ ಮಂಥನ ಅದ್ಯಾವುದು ಇರಕೂಡದು. ಕಸ್ಟಮರ್ ಬಂದ್ಬಿಟ್ಟಿದ್ದಾರೆ, ಓಕೆ, ಅವ್ರ ಐಟಮ್ಗಳಂತ ಕೇಳ್ತಿದ್ದಾರೆ. ಅವಾಗ ಓನರ್ ಹತ್ರ ಮಾತಾಡ್ತಿರೋ ಅಥವಾ ಬೇಗ ಬೇಗ ಅವ್ರಿಗೆ ಊಟ ಕೊಟ್ಬಿಟ್ಟು ಕಳಿಸ್ಬೇಕು.
ಕೊಟ್ಕೊಂಡು ಅಲ್ವಾ? ಚರ್ಚೆಯನ್ನು ಮಾಡದಿದ್ರೆ ಕಸ್ಟಮರ್ ಇಲ್ದಿದ್ದಾಗ ತಾನೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾ, ಅಂತಹ ಮಕ್ಕಳ ಮೂಲಕ ವೈಬ್ರೇಷನ್ ಏನಾಗ್ತದೆ, 4 ಕಡೆಗೆ ಹರಡತ್ತೆ. ಹಾಗೆ ನಿಮ್ಮ ಮೂಲಕ, ನಿಮ್ಮ ಮನಬುದ್ಧಿಯ ಮೂಲಕ ಭಗವಂತನ ಶಕ್ತಿ ವಿಶಾಲವಾಗಿ ಬೇಗದಿನಲ್ಲಿ ಹರಡುವಂತ ಅನುಭವ ನಿಮಗೆ ಸ್ಪಷ್ಟವಾಗಿ ಆಗ್ಬೇಕಾಗ್ತದೆ. ಆ ರೀತಿ ಯೋಗ ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ. ಆ ಶಕ್ತಿಗಳು ಎಲ್ಲಿ ಹೋಗ್ಬೇಕಂತೆ? ಪೂರ್ತಿ ವಿಶ್ವಕ್ಕೆ ಹೋಗ್ಬಿಟ್ಟು ತಲುಪಬೇಕು. ಓಕೆ, ಆದ್ಮೇಲೆ ಪ್ರಪಂಚದಲ್ಲಿ ಜನ ಯಾವಾಗ ಹೇಳ್ತಾರೆ? 5 ಗಂಟೆ. ಸೂರ್ಯ ಬಂದು ಬೆಳಕೆಲ್ಲ ಭೂಮಿಗೆ ಹರಡಿ ಬೆಳಕಾಗಿ ಇವರು ಮಲಗಿರುವಂತ ರೂಮ್ನಲ್ಲಿ ಆ ಬೆಳಕು ಹೋಗಿ ಇವ್ರ ಚರ್ಮಕ್ಕೆ ಟಚ್ ಆದ್ಮೇಲೆ ಆವಾಗ ಇವ್ರೇನ್ ಮಾಡ್ತಾರೆ? ಬೆಳಗಾಯ್ತು ಅಂತ ಏನ್ ಮಾಡ್ತಾರೆ? ಕಣ್ಣು ಬಿಡ್ತಾರೆ. ಹಾಗೆ ಆದ್ಮೇಲೆ ಪ್ರಪಂಚದ ಜನ ಕಣ್ಣು ಬಿಡೋದು ಯಾವಾಗ? ಪ್ರಪಂಚದ ಜನ ಕಣ್ಣು ಬಿಡೋದು ಯಾವಾಗ? ವಿನಾಶ ಹತ್ರ ಬಂದ ಸೂರ್ಯ ಬಂದಿದ್ದಾನಂತ ಗೊತ್ತಾಗೋದು ಯಾವಾಗ? ಯಾವಾಗ? ಸೂರ್ಯ ಭೂಮಿಗೆ ಬಂದು ಎಷ್ಟೋ ಗಂಟೆ ಆದ ಮೇಲೆ ಪ್ರಪಂಚದಲ್ಲಿರುವಂತ ಎಲ್ಲ ಅಂಧಕಾರ ಹೊರಟೋಗ್ಬೇಕು. ಪೂರ್ತಿ ಪ್ರಪಂಚದಲ್ಲಿ ಏನ್ ಬರ್ಬೇಕು? ಬೆಳಕು ಬಂದಾಗ ಆವಾಗ ಬೆಡ್ಶೀಟ್ ಓಪನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಜನ? ಹೆಚ್ಚಿನ ಜನ ಹೇಳೋದು ಎಷ್ಟು ಗಂಟೆಗೆ ಹೇಳಿ ನೋಡೋಣ? 6:30 7 ಗಂಟೆ. 6, 6:30, 7, ಇವತ್ತಿನಲ್ಲಿ 8, 8:30, 9, 10 ಎಲ್ಲ ಆಗ್ತಾ ಇರ್ತದೆ. ಅದು ತಾನೆ. ದಿನದಿಂದ ದಿನಕ್ಕೆ ರಾತ್ರಿ ಮಲಗೋದ್ ಸಂಖ್ಯೆ ಜಾಸ್ತಿ, ಬೆಳಿಗ್ಗೆ ಲೇಟ್ ಆಗಿ ಹೇಳೋರ ಸಂಖ್ಯೆ ಹೆಚ್ಚಿಗೆ ಅಲ್ವಾ? ಯಾಕಂದ್ರೆ ಕಂಪ್ಯೂಟರ್ ಕೆಲಸ, ಯೂಟ್ಯೂಬ್, ಗೂಗಲ್, ಸೀರಿಯಲ್, ಫಿಲ್ಮು, ಕ್ರಿಕೆಟ್ ಅಲ್ವಾ? ಹಾಗೆ ಇದರ ಅರ್ಥ ಏನು? ಇದರ ಅರ್ಥ ದಿನೇ ಏನು? ದಿನೇ ಅಂಧಕಾರದ ಕಡೆ ಹೋಗ್ತಾ ಇದ್ದಾರೆ ಅಂತ. ಅಂದರೆ ಪ್ರಪಂಚದಲ್ಲಿ ಜ್ಞಾನ ಸೂರ್ಯ ಬರೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಅವರಿಗೆ ಶಾಂತಿ ಅನುಭವ ಆಗೋದು ಯಾವಾಗ ಗೊತ್ತಾ? ನೀವೆಲ್ಲ ಪವರ್ಫುಲ್ ಯೋಗ ಮಾಡಿ 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 2,500 ವರ್ಷದ ವಾತಾವರಣ ವಾಯುಮಂಡಲದಲ್ಲಿರುವಂತ ಈ ಎಲ್ಲ ನೆಗೆಟಿವ್ ಎನರ್ಜಿ ಏನಾಗ್ಬೇಕು? ಹೋಗ್ಬಿಡೋ. ಏನಾಗ್ಬಿಡ್ಬೇಕು? ವಿನಾಶ ಆಗ್ಬೇಕು, ಸುಟ್ಟು ಹೋಗ್ಬೇಕು. ಅಲ್ಲಿ ಸಂಪೂರ್ಣವಾಗಿ ಏನಿರ್ಬೇಕು? ಭಗವಂತನ ಎನರ್ಜಿ ಮಾತ್ರ ಇರ್ಬೇಕು. ಅಷ್ಟ ಆದಾಗ ಅವ್ರೇನ್ ಮಾಡ್ತಾರೆ? ಕಣ್ಣನ್ನ ಬಿಡ್ತಾರೆ. ಆವಾಗ ಭಗವಂತ ಬಂದಿರುವಂತ ವಿಷಯ ಅವರಿಗೆ ಗೊತ್ತಾಗುತ್ತೆ, ಭಗವಂತನ ಸಂದೇಶ ಸಿಗ್ತದೆ, ಭಗವಂತನ ಪ್ರತ್ಯಕ್ಷತೆ ಹೇಳುವಂಥದ್ದು ಆಗತ್ತೆ. ಅರ್ಥ ಆಯ್ತಾ ಇವಾಗ ಏನು ಅಂತ? ನಾವೇನ್ ಮಾಡ್ತೀವಿ, ಒಂದ್ ಕಡೆಯಿಂದ ಇಲ್ಲಿ ಏನ್ ಮಾಡೋದು? ಶುದ್ಧತೆ ಕೆಲಸವನ್ನ ಮಾಡೋದೇ ಇಲ್ಲ. ಅವ್ರಿಗೆ ಹೋಗ್ಬಿಟ್ಟು ಜ್ಞಾನ ಕೊಡ್ತಾ ಇರ್ತೀವಿ. ಏನಂತ? ಹೇಳು 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 ಅಂತ ಅವ್ರೇನ್ ಮಾಡ್ತಾರೆ? ಕಣ್ ಬಿಟ್ಬಿಟ್ಟು ನೋಡ್ಕೊ, ಕತ್ಲೆ ಇದೆ, ಏನು ಮಲ್ಕೊಳ್ತಿದ್ದ ನಾನು ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಡ್ತಾರೆ. ಹೋಗ್ಬಿಟ್ಟು ಹೇಳಿಸೋದು ಮತ್ತೆ ಮಲ್ಕೊಳ್ಳೋದು. ಯಾಕೆ ಹೇಳಿ? ಕತ್ಲೆ ಇದೆಯಲ್ಲ. ಅದಕ್ಕಾಗಿ ಫಸ್ಟ್ ಬೆಳಕನ್ನು ಯಾರು ತರಬೇಕು ಇವಾಗ? ಹಾಗಿದ್ರೆ ಈ ಕಾರ್ಯ ಸಾಧಾರಣ ಯೋಗದಿಂದ ಆಗತ್ತಾ? ಇಲ್ಲ. 1 ಸೆಕೆಂಡ್ 2 ಸೆಕೆಂಡ್ ಬಾಬಾ ಜೊತೆ ಕನೆಕ್ಷನ್ ಅಲ್ಲಿ ಇದ್ರೆ ಆಗತ್ತಾ? ಕಂಟಿನ್ಯೂಯಸ್ ಆಗಿ ಇರಬೇಕು. ಮತ್ತೆ ಆ ಸಂಕಲ್ಪದಿಂದಲೇ ನಾವೇನ್ ಮಾಡ್ಬೇಕಾಗ್ತದೆ? ಯೋಗವನ್ನ ಮಾಡ್ಬೇಕಾಗ್ತದೆ. ಅದೇ ಸ್ಥಿತಿಯಲ್ಲಿ, ಅದೇ ಸ್ವರೂಪದಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂತಹ ಮಕ್ಕಳಿಂದ ಆ ವೈಬ್ರೇಷನ್ಸ್ 4 ಕಡೆಗೆ ಏನಾಗ್ತದಂತೆ? हरडते। तो चक्करो किसी भी प्रकार का व्यर्थ संकल्प भी अपने तरफ खींचता तो नहीं है। ಆ ರಾಜಯುಗದಲ್ಲಿ ಕುತ್ಕೊಂಡಾಗ, ಆ ಸಾಧನೆ ಕುತ್ಕೊಂಡಾಗ ಯಾವುದೇ ವ್ಯರ್ಥ ಸಂಕಲ್ಪ ನಿಮ್ಗೇನಾಗೋದಿಲ್ಲ? ಬರೋದಿಲ್ಲ, ಎಳೆಯೋದಿಲ್ಲ ತಾನೆ. ಆ ಸಮಯದಲ್ಲಿ ನನ್ನ ಯೋಗ ಸರಿಯಾಗಿದೆಯೋ ಇಲ್ವೋ, ಯಾವುದೋ ವ್ಯಕ್ತಿ, ವಸ್ತು, ವಿಷಯ, ವಿನಾಶ, ರಾಜಕೀಯ, ಆರೋಗ್ಯ, ಸಂಪತ್ತು, ಶಾರೀರಿಕ ಕಾಯಿಲೆ, ಇದು ಯಾವುದು ಕೂಡ ಆ ಸಮಯದಲ್ಲಿ ಮನಸ್ಸಿಗೆ ಏನಾಗಬಾರ್ದು? ಬರಬಾರ್ದು. ಸತ್ಯುಗ ಆಗತ್ತೋ ಆಗಲ್ಲೋ, ಕೃಷ್ಣ ಜನ್ಮ ಆಗಿದೆಯೋ ಆಗಿಲ್ವೋ, ಇನ್ನೆಷ್ಟು ವರ್ಷ ಆಗ್ತದೆ, ಇದು ಯಾವುದರ ಕಡೆನೂ ನಿಮ್ಮ ಗಮನ ಹೋಗ್ಬಾರ್ದು. ಕೂಡದು. ನಿಮ್ಮ ಕರ್ತವ್ಯ ಏನಿದೆ?
ವರ್ತಮಾನ ಸಮಯದ ಅನುಸಾರ ನಿಮ್ಮ ಪಾತ್ರ ಏನಿದೆ ಅದರ ಕಡೆನೇ ನೀವು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಇರಬೇಕೆ ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸು ಚಂಚಲ ಆಗ್ಬಾರ್ದು. ಆಗಬಾರ್ದು. ಲೌಕಿಕ ಕೆಲ್ಸಕ್ಕೆ ಹೋದ ಗಮನ ಎಲ್ಲಿರ್ತದೆ? ಕೆಲ್ಸದ ಕಡೆ. ಹೌದು ತಾನೆ? ಅದು ಸ್ಥೂಲ ಕೆಲಸ ಇಲ್ಲಿ, ಸೂಕ್ಷ್ಮ ಕೆಲಸ ಇಲ್ಲಿ, ಕಂಪ್ಯೂಟರ್ ಕೆಲಸ ಇಲ್ಲಿ, ಏನೇ ಕೆಲಸ ಇದ್ದು ಕೂಡ ಅದೇ ತಾನೇ ಇರ್ತದೆ. ಹೌದು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬಾಬಾ ನಿಮಗೆ ಸಮಯವನ್ನು ಕೊಟ್ಟಾಗ ಅಮೃತ ವೇಳೆ ಇರ್ಬೋದು, ನುಮಾಶಾಮಿ ಇರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಮಧ್ಯ ಮಧ್ಯದಲ್ಲಿ ನೀವು ಕುತ್ಕೊಂಡಿರುವಂತ ಸಮಯ ಇರ್ಬೋದು, ಬಟ್ಟಿಗೆ ಹೋದಾಗಿರ್ಬೋದು, ಆದ್ರೆ ಆ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಮಾನಸಿಕ ಸ್ಥಿತಿ ಈ ರೀತಿ ಇರತ್ತ. ಬಾಬಾ ಇನ್ನೊಂದೇನ್ ಹೇಳ್ತಾರೆ, ಈ ರೀತಿ ಸೇವೆಯನ್ನ ಎಲ್ಲ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವರಲ್ಲಿ ಕೆಲವರು ಮಾತ್ರ ಮಾಡ್ತಾರೆ. ಕೋಟೋ ಮೇ ಕೊಯ್ ಕೊಯ್ ಮೇ ಬಿ ಕೊಯ್. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದ್ರ ಭಾಷೆನೇ ಅರ್ಥ ಆಗಿಲ್ಲ ಅಂತಂದ್ರೆ ಮುಂದೆ ಮಾಡೋದು ಹೆಂಗೆ? ಹ. ಬಾಬಾ ಏನ್ ಹೇಳ್ತಿದೆ ಅಂತ ಮೊದ್ಲು ಏನಾಗ್ಬೇಕು, ಅರ್ಥ ಆಗ್ಬೇಕಲ್ವಾ? ಅರ್ಥ ಆದ್ಮೇಲೆ ಯೋಗದಲ್ಲಿ ಕುತ್ಕೊಂಡಾಗ ನಿಮ್ಗೆ ಆ ಅನುಭವ ಆಗ್ಬೇಕಲ್ವಾ? ಆ ಅನುಭವ ಆದ್ರೆ ಮಾತ್ರ ಅದು ನನಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ಅರ್ಥ ಅಲ್ವಾ? ಅನುಭವ ಆಗಿಲ್ಲ ಅಂತ ಏನ್ ಮಾಡ್ತಾರೆ, ಅದನ್ನೇನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಈಗ ನಾನು ಬೆಂಗಳೂರಿಗೆ ಹೋಗ್ತೇನೆ, ಮುದ್ದೆ ಕೊಡ್ತಾರೆ, ಓಕೆ, ಮುದ್ದೆ ತಿಂದು ರುಚಿ ಚೆನ್ನಾಗಾದಾಗ ಮಾತ್ರ ನಾನೇನ್ ಮಾಡ್ತೇನೆ, ತಿಂತೀವಿ. ಮನೆಗೆ ಬಂದು ಮಾಡ್ಕೊಳ್ತೇನೆ, ಮತ್ತೆ ತಿನ್ಬೇಕು ಅಂತ ಅನ್ಸತ್ತೆ, ಬೇರೆಯವ್ರಿಗೂ ಮಾಡ್ಬಿಟ್ಟು ಕೊಡ್ತೇನೆ, ನೆಕ್ಸ್ಟ್ ಬೆಂಗಳೂರಿಗೆ ಹೋದಾಗ ಮುದ್ದೆ ತಿಂತೇನೆ, ಸರಿ, ಓಕೆ. ಮುದ್ದೆ ತಿನ್ಲಿಕ್ಕೆ ನನಗೆ ಬರೋದಿಲ್ಲ, ಬಾಯಲ್ಲಿ ಹಾಕಿದಾಗ ಚೆನ್ನಾಗಿ ಅಗದು ಬಿಡೋದು, ಜಗದು ಬಿಡೋದು, ಅವಾಗ ಏನಾಗ್ತದೆ, ಮೇಲೆ ಕೆಳಗೆ ಎಲ್ಲ ಮೆತ್ಕೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಟೈಮ್ ಅಕ್ಕೋರೆ ಆ ಮುದ್ದೆ ನನಗೆ ಬೇಡ ಅಂತ ಹೇಳ್ತೀನಿ. ಯಾಕೆ ಹೇಳಿ? ತಪ್ಪು ಮುದ್ದೆ ಇದೆ, ತಪ್ಪು ಮಾಡ್ದವ್ರದ್ದು, ತಿಂದನು ತಿನ್ನುವಂತ ವಿಧಿ ಗೊತ್ತಿಲ್ಲವಲ್ಲ. ಅದಲ್ಲೇನ್ ಮಾಡ್ಬೇಕು, ಬಾಯಲ್ಲಿ ಹಾಕ್ಬೇಕು, ಗುಳುಮ್ ಅಂತ ನುಂಗ್ಬೇಕು ಅಷ್ಟೇ, ಮತ್ತೇನು ಮಾಡಬಾರ್ದು ಅಲ್ವಾ? ಮತ್ತೆ ಅದನ್ನ ತಿನ್ಬೇಕಾದ್ರೆ ತರಕಾರಿ ಕಾಳು ಗಿಳೆಲ್ಲ ಒಳಗಡೆ ಹೋಗ್ಬಾರ್ದು, ಬರೀ ರಸ ಮಾತ್ರ ಹೋಗ್ಬೇಕು. ಯಾಕಂದ್ರೆ ತರಕಾರಿ ಬಾಯಲ್ಲಿ ಹೋಗ್ಬಿಟ್ಟು ಅದು ಜಗಿಬೇಕು, ಇದು ನುಂಗ್ಬೇಕು, ಅವಾಗ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ವಾ? ಅದೆಲ್ಲ ಕರೆಕ್ಟ್ ಆಗಿ ಜ್ಞಾನ ನಮ್ಗೆ ಇರ್ಬೇಕಾಗ್ತದೆ, ಏನು ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮಿತ್ತ ಆತ್ಮಗಳ ಮೂಲಕ ವೈಬ್ರೇಷನ್ ಆಡ್ತಾ ಇರ್ತದೆ. ಅಂದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ಆ ಸಮಯದಲ್ಲಿ ನಿಮ್ಮ ಮನಸ್ಸು ಆ ಕಾರ್ಯ ಬಿಟ್ಟು ಬೇರೆ ಎಲ್ಲೂ ವ್ಯರ್ಥಕ್ಕೆ ಹೋಗೋದಿಲ್ವಾ? ಕ್ಯೋಂಕಿ ಅಭಿ ಪವಿತ್ರ ದುನಿಯಾ ಪವಿತ್ರ ರಾಜ್ಯ ಸಮೀಪ ಆ ರಹಾ ಹೇ. ಯಾವ್ದ ಹತ್ರ ಬರ್ತಾ ಇದೆಯಂತೆ? ಪವಿತ್ರ ಪ್ರಪಂಚ, ಪವಿತ್ರ ರಾಜ್ಯ. ಯಾವ್ದದು? ಸ್ವರ್ಗ. ಬಾಬಾರವರ ಸಪ್ತ ಗುಣಗಳಿಂದ ತುಂಬಿರುವಂತ ರಾಜ್ಯ ಅಲ್ವಾ? ಅದೇ ಬರಬೇಕು. ಅದನ್ನ ಸ್ಥಾಪನೆ ನಿಮಿತ್ತ ಯಾರು? ತಂದೆ. ಇವಾಗ ನೋಡಿ, ಒಂದ್ ಮನೆ ಕಟ್ಟಬೇಕು ಅಂತಂದ್ರೆ ಅದ ಮೊದ್ಲು ಕಲ್ಲು, ಮರಳು, ಸಿಮೆಂಟ್ ಎಲ್ಲ ತಂದು ಹಾಕ್ತಾರಲ್ವಾ? ಹೌದು. ಆಮೇಲೆ ಎಲ್ಲ ಏನ್ ಮಾಡ್ತಾರೆ, JCB ತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರಲ್ವಾ? ಕ್ಲೀನ್ ಆದ್ಮೇಲೆ ಇದನ್ನೆಲ್ಲ ಎದ್ಬಿಟ್ಟು ಏನ್ ಮಾಡ್ತಾರೆ, ಫೌಂಡೇಶನ್ ಆಗ್ತಾರೆ. ಅಲ್ವಾ? ಫೌಂಡೇಶನ್ ಹಾಕುವವರೆಗೂ ಕೂಡ ಬಿಲ್ಡಿಂಗ್ ಹೆಂಗೆ ಅಂತ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಓಕೆ, ಬಿಲ್ಡಿಂಗ್ ಹೆಂಗಿದೆ, ಎಲ್ಲೆಲ್ಲಿ ರೂಮ್ ಬಂದಿದೆ ಅಂತ ಗೊತ್ತಾಗೋದು ಯಾವಾಗ ಜನರಿಗೆ? ಗೋಡೆಗಳು ಹೇಳ್ಬೇಕು, ಸ್ಲ್ಯಾಪ್ ಆಗ್ಬೇಕು, ಗೋಡೆಗಳು ಹಾಕ್ಬೇಕು, ಆವಾಗ ಓ ಇಲ್ಲಿ ಬಾತ್ರೂಮು, ಇಲ್ಲಿ ಬೆಡ್ರೂಮು, ಹೌದು. ಇಲ್ಲಿ ಹಾಲು ಅಲ್ವಾ, ಇಲ್ಲಿ ಕಿಚನ್ನು, ಇಲ್ಲಿ ದೇವರ ಕೋಣೆ, ಗೊತ್ತಾಗೋದು ಯಾವಾಗ? ಎಲ್ಲ ಆದಾಗ ಸುಮಾರು ರೆಡಿ ಆಗ್ಬೇಕು. ಓಕೆ, ಅದ್ರ ಮೊದಲು ಹಿಂಗೇ ಆಗತ್ತೆ ಅಂತ ಗೊತ್ತಾಗೋದು ಯಾರಿಗೆ ಗೊತ್ತಿರ್ತದೆ? ಇಂಜಿನಿಯರ್ಗೆ ಮತ್ತೆ ಕೆಲಸ ಮಾಡೋರು ಇಬ್ರಿಗೆ ಗೊತ್ತಿರ್ತದೆ. ಇಲ್ಲಿ ಇಂಜಿನಿಯರ್ ಯಾರು? ಶಿವಬಾಬಾ. ನಾವ್ಯಾರು? ಕೆಲ್ಸಗಾರ. ಕಾರ್ಪೆಂಟರು, ಮೆಷಿನರಿ ಕೆಲಸ ಮಾಡೋರು, ಎಲೆಕ್ಟ್ರಿಕಲ್ ಕೆಲಸ ಮಾಡೋರು. ಹೌದು ತಾನೆ? ನಿಮ್ಗೆ ಗೊತ್ತಿರ್ಬೇಕೇನು ಅಂತ. ಅವ್ರು ಆಮೇಲೆ ಬರ್ತಾರ, ಇದು ಹಿಂಗಾಗ್ಬಾರ್ದೈತೆ, ಹಿಂಗಾಗ್ಬಾರ್ದು, ಹಂಗ್ ಮಾಡ್ಬೇಕಿತ್ತು. ಯಾಕಂದ್ರೆ ಅಲ್ಲಿವರೆಗೆ ಹಿಂಗಾಗ್ತದೆ ಅವ್ರಿಗೆ ಗೊತ್ತೇ ಇದು ಸೂಕ್ಷ್ಮ ನಕ್ಷೆಯಲ್ಲಿ ಇರ್ತದ. ಆ ಸೂಕ್ಷ್ಮ ನಕ್ಷೆಯನ್ನ ಇಂಜಿನಿಯರ್ ಮತ್ತೆ ಮಾಡೋರಿಗೆ ಮಾತ್ರ ಗೊತ್ತಿರ್ತಾ, ಬೇರೆ ಯಾರಿಗೂ ಕೂಡ ಗೊತ್ತಿರಲ್ಲ. ಹೀಗೆ ಹೇಳಿ ಆತ್ಮೀಯರೇ, ಪವಿತ್ರ ಪ್ರಪಂಚದ ಸ್ಥಾಪನೆ ಆಗ್ತಾ ಇದೆಯೋ ಇಲ್ವೋ? ಇನ್ನೂವರೆಗೂ ಬಾಬಾ ಹೇಳ್ತಾರೆ, ಪವಿತ್ರ ಪ್ರಪಂಚದ ಸ್ಥಾಪನೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಅಪವಿತ್ರತನ ಏನಾಗ್ತದೆ, ಹೆಚ್ಚಿಗೆ. ಹೌದಲ್ವಾ? ಹಾಗಿದ್ರೆ ಆ ಪವಿತ್ರ ಪ್ರಪಂಚವನ್ನ ತರುವಂತವ್ರು ಯಾರು? ನಾವೇ. ಅದಕ್ಕೆ ಏನ್ ಮಾಡ್ಬೇಕು? ಚೆನ್ನಾಗಿ ಯೋಗ ಮಾಡ್ಬೇಕು. ದಿನದಲ್ಲಿ ಅಷ್ಟು ಸಮಯ ಸೀರಿಯಸ್ ಆಗಿ ಏನ್ ಮಾಡ್ಬೇಕಾಗ್ತದೆ? ಯೋಗವನ್ನ
ಮಾಡ್ಬೇಕು. ಇಷ್ಟು ಗಂಟೆ ಮಾಡ್ದೆ, ಅಷ್ಟು ಗಂಟೆ ಮಾಡ್ದೆ, ಕೂತ್ಕೊಂಡು ಮಾಡ್ದೆ, ಕಾಮೆಂಟ್ ಕೇಳಿದೆ, ಹಾಡು ಕೇಳಿದೆ ಅಲ್ಲ. ಹೌದು. ಪ್ರಾಕ್ಟಿಕಲಿ ನಿಮ್ಗೆ ಏನಾಗ್ಬೇಕು, ಅದರ ಅನುಭವ ಅವ ಆಗ್ಬೇಕು. ಆಗ್ಬೇಕು. ಆಗ್ಬೇಕಾಗ್ತದೆ. ಆ ಪರಿವರ್ತನೆ ಆಗೋದು ಯಾವಾಗ ವಿಶ್ವ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ನೋಡಿ ಆತ್ಮೀಯರೇ, ರೂಮ್ನಲ್ಲಿ ಬೆಳಕು ಬರಬೇಕು ಅಂತಂದ್ರೆ ಮೊದ್ಲು ಬಲ್ಬ್ ಬಿಸಿ ಆಗ್ಬೇಕಲ್ಲ. ಹೌದು. ಬಿಸಿಯ ಮತ್ತು ಬೆಳಕಿನ ಅನುಭವ ಮೊದ್ಲು ಯಾರಿಗೆ ಆಗ್ಬೇಕು? ನಮ್ಗ ನಮಗೆ ಬಲ್ಬ್ ಅಲ್ವಾ? ಹೇಗೆ ನೀವು ಮುಟ್ಟಿದಾಗ ಕರೆಂಟ್ ಮುಟ್ಟಿದಾಗ ಹೆಂಗ್ ಶಾಕ್ ಹೊಡಿಯತ್ತೋ ಹಾಗೆ ಶಿವಬಾಬನ ಮುಟ್ಟಿದ್ರೆ ನಿಮಗೂ ಕೂಡ ಏನಾಗ್ಬೇಕು? ಶಾಕ್ ಹೊಡಿಬೇಕು. ಶಾಕ್ ಹೊಡಿಬೇಕು, ವೈಬ್ರೇಷನ್ ಆಗ್ಬೇಕದು. ಆವಾಗ್ಲೇ ಏನಾಗ್ತದೆ? ಅನುಭವ. ಐಸ್ ಮುಟ್ಟಿದಾಗ ಹೆಂಗ್ ತಣ್ಣಗಾಗ್ತದೆ, ಬೆಂಕಿ ಮುಟ್ಟಿದಾಗ ಹೆಂಗ್ ಬಿಸಿ ಆಗ್ತದೆ ಅಲ್ವಾ? ಹಾಗೆ ಬಾಬನನ್ನ ಮನಸ್ಸನ್ನು ಟಚ್ ಮಾಡಿದಾಗ ಏನಾಗ್ಬೇಕು? ವೈಬ್ರೇಷನ್ ಆಗ್ಬೇಕು ಅಲ್ವಾ? ಹಾಗಂದ್ರೆ ವೈಬ್ರೇಷನ್ ಆಗಿಲ್ಲ ಅಂತ ಮತ್ತೆ ನಿಮ್ಗೆ ಯೋಗ ಸರಿಯಾಗಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆ ಶಕ್ತಿ ಫ್ಲೋ ಆಗಿದ್ದು ನಿಮ್ಗೆ ಏನಾಗ್ಬೇಕು? ಅನುಭವ. क्योंकि अभी पवित्र दुनिया पवित्र राज्य समीप आ रहा है, दुख और अशांति चारों ओर भिन्न भिन्न स्वरूप में बढ़ रही हैं. ಬೇರೆ ಬೇರೆ ರೂಪದಲ್ಲಿ ಪ್ರಪಂಚದಲ್ಲಿ ದುಃಖ ಅಶಾಂತಿ ನಾಲ್ಕು ಕಡೆ ಭಿನ್ನ ಭಿನ್ನ ರೂಪದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದೇನರ್ಥ? ಅಂದೇನರ್ಥ? ಆತ್ಮೀಯರೇ, ಯಾವಾಗ ಕತ್ತಲೆ ಇರ್ತದೋ ಅಲ್ಲಿ ಕಳ್ಳರು, ಕಾಕರು, ಮೋಸರು, ಡಕಾಯಿತರು ಜಾಸ್ತಿ ಇರ್ತಾರೆ. ಹೌದು. ಇಲಿಗಳು, ಸೊಳ್ಳೆಗಳು, ಹಲ್ಲಿಗಳು, ಜರ್ಲೆಗಳು ಕೆಲಸ ಮಾಡೋದು ಯಾವಾಗ? ರಾತ್ರಿ. ರಾತ್ರಿ ರಾತ್ರಿ. ಆಗ್ಬೋದು. ಹಗಲು ಬಂದ ತಕ್ಷಣ ಏನಾಗ್ಬಿಡ್ತದೆ? ಎಲ್ಲ ಹೊರ್ಟೋಗ್ತದೆ. ಅವ್ರ ರಾಜ್ಯ ಕಡಿಮೆ ಆಗ್ತದೆ. ಹಾಗಿದ್ರೆ ಇವತ್ತು ಪ್ರಪಂಚದಲ್ಲಿ ದುಃಖ ಶಾಂತಿ ಜಾಸ್ತಿ ಆಗ್ತಾ ಇದೆಯೋ, ಸುಖ ಶಾಂತಿ ಜಾಸ್ತಿ ಆಗ್ತಾ ಇದೆಯೋ? ದುಃಖ ಶಾಂತಿ. ಕಾರಣ ಕಾರಣ ರಾವಣನ ಜೊತೆಗೆ ಸೇರಿಬಿಟ್ಟು ಆ ದುಃಖ ಅಶಾಂತಿಯನ್ನು ಹರಡುವಂತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಹೌದು. ಅಂದ್ರೆ ಕೊಳಕು ಟೊಮೆಟೊ, ಕೊಳಕು ತಯಾರಿ ತರಕಾರಿ ಏನಾಗಿದೆ? ಜಾಸ್ತಿ ಆಗಿದೆ. ಯಾವ್ದು ಕಡಿಮೆ ಆಗಿದೆ? ಒಳ್ಳೆ ತರಕಾರಿಗಳು, ಒಳ್ಳೆ ಹಣ್ಣುಗಳು, ಹೂವುಗಳು ಏನಾಗ್ಬಿಟ್ಟಿದಾವೆ? ಕಡಿಮೆ. ಅವ್ರು ಯಾರು? ನಾವು ನಾವೇನ್ ಮಾಡ್ತಿದೀವಿ? ಬಿಲ್ಡಿಂಗ್ ಬೇಕು, ಬಂಗಾರ ಬೇಕು, ಬಟ್ಟೆ ಬೇಕು, ಗುಡ್ಸುತ್ ಬೇಕು, ನಾಲ್ಗೆಗೆ ಬೇಕು, ಕಣ್ಣಿಗೆ ಬೇಕು, ಕಿವಿಗೆ ಬೇಕು, ಮಗನಿಗೆ ಬೇಕು, ಮೊಮ್ಮಗನಿಗೆ ಬೇಕು, ಬೇಕು 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 ಬೇಕು. ಏನ್ ಬೇಕು? ಇದ್ದೀರಿ. ಹ ವಿಕಾರಗಳು, ಸಾಧನಗಳು ಅಲ್ವಾ? ಇದನ್ನು ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಉಸ್ಕೆ ಲಿಯೇ ಪವಿತ್ರತಾ ಕಾ ವೈಬ್ರೇಷನ್ ಅವಶ್ಯಕ ಹೈ. ದುಃಖ ಅಶಾಂತಿ ಏನು ಹರಡ್ತಾ ಇದೆ ಅದನ್ನು ಸರಿ ಮಾಡ್ಲಿಕ್ಕೆ ಏನ್ ಬೇಕು ಹೇಳಿ ನೋಡೋಣ? ಪವಿತ್ರತೆ. ವೈಬ್ರೇಷನ್ ಬೇಕೋ ಬೇಡವೋ? ಬೇಕು. ಜ್ಞಾನ ಬೇಕಾ? ಇದಕ್ಕೆ ಇಲ್ಲ. ಭಾಷಣ ಬೇಕಾ? ಇಲ್ಲ. ಟೋಲಿಗ್ ಬೇಕಾ? ಇಲ್ಲ. ಫೋಟೋ ಬೇಕಾ? ಬೇಡ. ರೆಡ್ ಲೈಟು, ಬೇಡ. ಅಗರಬತ್ತಿ, ಬೇಡ. ಬಿಳಿ ಡ್ರೆಸ್ಸು, ಬೇಡ. ಬ್ಯಾಡ್ಜು, ಬೇಡ. ಡೂಮು, ಬೇಡ. ಮತ್ತಂಗಿದೇನ್ ಬೇಕು? ತಪಸ್ಸು, ಯೋಗ. ಮನಸ್ಸು ಬಾಬನ ಬಾಬನೆ. ಹೌದು. ಏನಿರ್ಬೇಕು? ಮನಸ್ಸು. ಮನಸ್ಸು ಬಾಬನಲ್ಲಿ ಇರ್ಬೇಕು. ಈ ಎಲ್ಲ ಸಾಧನ ಜೊತೆಗೆ ನಮ್ಮ ಮನಸ್ಸೇನಾಗಬಾರ್ದು? ಹೋಗ್ಬಾರ್ದು. ಕೂಡದು. ಹೇಗೆ ಈ ಶರೀರವನ್ನು ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಶರೀರ ಮಾತ್ರ ಇರ್ತದೆ ಹೊರತು ಶರೀರದ ಮೇಲಿರುವಂತ ಎಲ್ಲ ಸಾಧನವನ್ನ ನಾವೇನ್ ಮಾಡಿರ್ತೀವಿ? ಬೇರೆ ಮಾಡಿರ್ತೀವಲ್ಲ, ಅವಾಗ ಮಾತ್ರ ಶರೀರ ಏನಾಗತ್ತೆ? ಸ್ವಚ್ಛ ಆಗತ್ತೆ. ಶರೀರದ ಮೇಲೆ ನೀರನ್ನು ಹಾಕಿದಾಗ ಅಲ್ವಾ? ಹಾಗೆ ಇಲ್ಲೂ ಕೂಡ ಅಲ್ಲಿ ಆತ್ಮ ಮಾತ್ರ ಇರಬೇಕೇ ಹೊರತು ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಪಾತ್ರ, ನಾಟಕ ಯಾವುದು ಕೂಡ ಮನಸ್ಸಿನಲ್ಲಿ ಅವಾಗ ಏನಾಗಬಾರ್ದು? ಇರಬಾರ್ದು. ಇರಕೂಡುದು. ಅದಕ್ಕಾಗಿ ಪ್ರಪಂಚಕ್ಕೆ ಇವಾಗ ಪವಿತ್ರತೆಯ ವೈಬ್ರೇಷನ್ ಅವಶ್ಯಕ ಇದೆ. ಓಕೆ, ಹಾಗಿದ್ರೆ ಕರೆಂಟ್ ಇದೆಯೋ ಇಲ್ವೋ? ಇದೆ. ಬಾಬಾ ಇದ್ದಾರೋ ಇಲ್ವೋ? ಇದ್ದಾರೆ. ಅದು ಯಾರಿಲ್ಲ? ಬಲ್ಬ್ ಇಲ್ಲ. ನಾವು ಕನೆಕ್ಟ್ ಮಾಡಿಲ್ಲ. ಕನೆಕ್ಟ್ ಆದ್ರೂ ಸ್ವಿಚ್ ಆನ್ ಮಾಡಿಲ್ಲ. ಅಥವಾ ಬಲ್ಬಿನ ಮೇಲೆ ಏನಾಗಿದೆ? ಕಪ್ಪು ಪೇಂಟ್ ಇದ್ಬಿಟ್ಟಿದೆ. ಅದಕ್ಕಾಗಿ ಬೆಳಕು ಸರಿಯಾಗಿ ಭೂಮಿಗೆ ಬರ್ತಾ ಇಲ್ಲ. ಅಂದ್ಮೇಲೆ ಇನ್ಮೇಲಿಂದ ಈಶ್ವರಿ ಸೇವೆ ಹೇಗಾಗ್ಬೇಕು ಅಂತ ಗೊತ್ತಾಯ್ತಾ ನಿಮ್ಗೆ? ಯಾವ ಮಕ್ಕಳ ಅವಶ್ಯಕತೆ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ದುಃಖ ಅಶಾಂತಿ ಕಾ ಕಾರಣ ಅಪವಿತ್ರತಾ ಹೈ. ದುಃಖ ಅಶಾಂತಿಗೆ ಕಾರಣ ಯಾವುದು? ಅಶಾಂತಿ, ಅಪವಿತ್ರತೆ. ಏನಂತೆ? ಏನ್ ಹೇಳಿ? ಅಪವಿತ್ರತೆ. ಪವಿತ್ರ. ಹಂಗಂದ್ರೆ
ಇನ್ನು ಅವಿನಾಶಿ ವಸ್ತುಗಳು ಶಲತ ಆಕರ್ಷಣೆ. ಅಂದ್ರೆ ಅವ್ರ ಹಂಗವ್ರೆ ಇವ್ರ ಹಿಂಗವ್ರೆ ಎಲ್ಲ ಆತ್ಮ ಯಾರ ಜೊತೆಗೆ ಜೋಡಣೆ ಆಗತ್ತೋ ಅದೇ ವೈಬ್ರೇಷನ್ ಏನಾಗ್ತದೆ ವಿಶ್ವದಲ್ಲಿ ಹರಡತ್ತಲ್ವಾ? ಸರಿ, ಹೌದು ನಿಮ್ಮ ಹತ್ರ ಶರೀರ ಹೇಳುವಂತ ಸಾಧನೆ ಇದೆಯೋ ಇಲ್ವೋ ಆತ್ಮೀಯರೇ? ಇದೆ. ಇದೆ. ಇದೆ ಶರೀರ ಯಾವಾಗ ಸ್ವಚ್ಛ ಮಾಡ್ಬೇಕು ಅಂತ ಅನ್ಸತ್ತೆ ನಿಮಗೆ? ಬೆಳಗ್ಗೆ ಟೈಮ್ ಗಲೀಜಾದಾಗ, ಮಲಿನಾದಾಗ, ಧೂಳಾದಾಗ, ಮಣ್ಣಾದಾಗ ಅಲ್ವಾ? ಹೌದು ನೆಂದಾಗ ಕ್ಲೀನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ, ಸರಿ. ಅನ್ಸುತ್ತೆ. ಒಂದು ಪ್ರಶ್ನೆ, ನಿಜ ಉತ್ತರ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಹಾ, ಸರಿ. ಓಕೆ, ಶರೀರಕ್ಕೆ ನೀರು ಹಚ್ಚಿದಾಗ ನಿಮ್ಗೆ ಖುಷಿ ಆಗತ್ತೋ ಅಥವಾ ಶರೀರಕ್ಕೆ ಫೇರ್ ಅಂಡ್ ಲವ್ಲಿ, ಲಿಪ್ಸ್ಟಿಕ್ಕು, ಹೇರ್ ಆಯ್ತು, ಹೇರ್ ಡೈ, ಬಂಗಾರ, ರೇಷ್ಮೆ ಸೀರೆ 50,000 ರೂಪಾಯಿದು, ಟೆರಿಕಾಟ್ ಹೇಳ್ತಾರೆ ರೇಷ್ಮೆ ಸೀರೆ, ಅದನ್ನು ಧರಿಸಿದಾಗ ಖುಷಿ ಆಗತ್ತು? ನೀರಿಂದ ಸ್ವಚ್ಛ ಮಾಡಿದಾಗ ನೀರಿಂದ ಸ್ವಚ್ಛ ಮಾಡ್ಬೇಕು. ಪಕ್ಕ ಹೌದು ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ ಅಣ್ಣ. ಕಾರಣ ವೈರಾಗ್ಯ. ಯಾಕೆ ಅಂತ ವೈರಾಗ್ಯ ಅಲ್ಲ, ಇದು ಶರೀರವನ್ನ ಸ್ವಚ್ಛ ಮಾಡಿದ್ರೆ ಅದು ತನ್ನ ಎಫೆಕ್ಟ್ ಅನ್ನು ಇಡ್ತದೆ. ಹೌದು ಅಪವಿತ್ರ ಅದು ಯಾವುದು, ಅದು ಅಪವಿತ್ರ ಆಗಿರೋದಕ್ಕೆ ಶರೀರಕ್ಕೆ ಏನಾಗುತ್ತೆ, ಮೆತ್ಕೊಳ್ತದ. ಯಾವುದು? ಒಡವೆ ಬಂಗಾರ, ವಸ್ತ್ರ ಹೇರ್ ಡೈ, ಡೈ. ಲಿಪ್ಸ್ಟಿಕ್ಕು ಇಲ್ಲ ಏನಾಗ್ತದೆ, ಮೆತ್ಕೊಳ್ತದೆ ತಾನೆ. ಹೌದು ಸಾಧಾರಣ ಬಟ್ಟೆ ಹಾಕೊಂಡಾಗ ಆರಾಮಾಗಿರ್ತೀರಿ. ಓಕೆ, ಒಳ್ಳೆ ಡ್ರೆಸ್ ಹಾಕೊಂಡಾಗ ಏನಾಗ್ಬಿಡ್ತದೆ ಅಂದ್ರೆ ಸೆಕೆ ಆಗ್ತಾ ಇರ್ತದೆ, ನೋಡ್ಲಿಕ್ಕೆ ಮಾತ್ರ ಸೆಲ್ಫಿ. ಹೌದು ಆದ್ರೆ ಒಳಗಡೆಯಿಂದ ಏನಾಗ್ತಾ ಇರ್ತದೆ, ಶರೀರೂಪಿ ಸಾಧನಕ್ಕೆ ಏನಾಗ್ತಾ ಇರ್ತದೆ ತೊಂದರೆ. ಅಲ್ವಾ? ಹಿಂಸೆ ಆಗ್ತಾ ಇರುತ್ತೆ. ಅನ್ನ ಸಾಂಬಾರ್ ಮಜ್ಜಿಗೆ ಊಟದಾಗ ಚೆನ್ನಾಗಿರ್ತದೆ, ಅದನ್ನೇ ಮದುವೆ ಮನೇಲಿ ಬಾಬನ ಮನೇಲಿ ಹೋಗ್ಬಿಟ್ಟು ಬಜ್ಜಿ ಬೋಂಡ ಎಲ್ಲ ತಿಂದ್ರೆ ಏನಾಗ್ತದೆ? ಮನೆಗೆ ಬಂದಾಗ ಏನಾಗತ್ತೆ, ಹೊಟ್ಟೆ 700 ಹೊಟ್ಟೆ ಉಬ್ಬರ ಆದಂಗ ಆಗ್ಬಿಟ್ಟಿದೆಯಪ್ಪ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆಯಪ್ಪ, 4 ಬಜ್ಜಿ ಬೋಂಡ ಜಾಸ್ತಿ ತಿನ್ಬಿಟ್ಟೆ, ಅಕ್ಕವ್ರು ಕೊಟ್ಬಿಟ್ರು ಜಾಸ್ತಿ ಉಳಿದಿದೆಯಂತ, ಪಲಾವ್ ತಿನ್ಬಿಟ್ಟೆ, ಊಟ ಮಾಡ್ದಂಗ್ಲೇ ಆಗ್ಲಿಲ್ಲ ಹೇಳ್ತೀವಿ ತಾನೆ. ಅದೇನರ್ಥ? ನಿಮಗೆ ನಾಲಿಗೆಗೆ ರುಚಿ ಕೊಟ್ಟುನು ಕೂಡ ಶರೀರದ ಆರೋಗ್ಯಕ್ಕೆ ಅದು ಒಳ್ಳೆಯದು ಅಲ್ಲ. ಹಾಗೆ ಆತ್ಮೀಯರೇ, ಇವತ್ತು ನಿಮ್ಮ ಮನಸ್ಸನ್ನು ಇಟ್ಟಿದ್ದೀರಲ್ಲ ಯಾವ್ದಲ್ಲಿ? ಪ್ರಪಂಚದಲ್ಲಿ ನನ್ನ ಶರೀರ, ನನ್ನ ಆಸ್ತಿ, ನನ್ನ ಹಣ, ನನ್ನ ಬಟ್ಟೆ, ನನ್ನ ಮಕ್ಕಳು, ನನ್ನ ಪತಿ, ಇದು ಹೌದು ಪವಿತ್ರನೋ ಅಪವಿತ್ರನೋ? ಪವಿತ್ರ. ಅಪವಿತ್ರ. ಅದೆಲ್ಲ ಗೊತ್ತಿದ್ರು ಕೂಡ ಮತ್ ಮಾಡ್ಕೊಳ್ತಿದ್ದೀವಲ್ಲ. ಬಾಯಲ್ಲಿ ಹೇಳುದು ಅಪವಿತ್ರ ಅಂತ, ಸಾಧನದ ಮೇಲೆ ಸಾಧನ ತರ್ತಾನೆ ಹೋಗೋದಪ್ಪ. ಹೌದು ಬೀರೂನಲ್ಲಿ 150 ಸೀರೆ ಇದ್ದು 151 ಬೇಕು, ಯಾಕೆ? ವರಲಕ್ಷ್ಮಿ ಹಬ್ಬ ಬಂದ್ಬಿಡ್ತು ಅಲ್ವಾ? ಹೌದು ಮತ್ತು ಒಡವೆ ಬೇಕು, ರೇಟ್ ಎಷ್ಟು ಬೇಕಾದ್ರೆ ಆಗ್ಲಿ, ಒಡವೆ ಬೇಕು ಅಲ್ವಾ? ಎಲ್ಲ 8 ಬೇಡ. ಚಪ್ಪಲಿ, 8 ವೆರೈಟಿ ಚಪ್ಪಲಿ ಇದ್ರು 9 ವೆರೈಟಿ ಬೇಕಪ್ಪ. ಎಷ್ಟು ತರ್ತಿರೋ ಅಷ್ಟೇನಾಗ್ತದೆ, ತೊಂದರೆ. ಭಾರ. ಅಪವಿತ್ರತೆ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ದುಃಖ ಶಾಂತಿಗೆ ಕಾರಣ ಯಾವುದು? ಅಪವಿತ್ರತೆ. ಓಕೆ, ಅಪವಿತ್ರತೆ ಎಲ್ಲಿದೆ? ನಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ, ಮನಸ್ಸಲ್ಲೇ. ನಿಮ್ಮ ಹೌದು. ಮನಸ್ಸಿನಲ್ಲಿದೆ, ಬೇರೆ ಎಲ್ಲೂ ಇಲ್ಲ ಹೌದು ಅಲ್ವಾ? ನೋಡಿ, ನಿಮ್ಮ ಮನೆ ಒಳಗಡೆನೆ ಇದ್ರೆ ನಿಮ್ಮ ಶರೀರ ಎಲ್ಲಿಂದ ಮಲಿನ ಆಗ್ಬೇಕು ಹೇಳಿ ನೋಡೋಣ? ಮನೆಯಿಂದ ಹೊರಗಡೆ ಹೋದಾಗ ತಾನೇ ಅಲ್ಲಿ ಮಲಿನ ಆಗೋದು, ಹೌದು ಹೌದಾ? ನಮ್ಮ ಮನೆಗೆ ಬಂದ್ರೆ ಎಷ್ಟು ಜನ ನೋಡಿ, ಇಲ್ಲಿ ಎಷ್ಟು ಕೂಲ್ ಆಗಿದೆ ಅಲ್ವಾ, ಹೊರಗಡೆ ಹೋಗ್ಬಿಟ್ಟು ಎಷ್ಟು ಸೆಕೆ ಅಲ್ವಾ, ಅಲ್ವಾ? ಹೌದು ಮನೆ ಹಳೇದೇನೆ, ಆದ್ರೆ ಕೂಲ್ ಆಗಿದೆ, ಅಲ್ಲೊಂದು ಪ್ರೊಟೆಕ್ಷನ್ ಅಂತ ಇದೆಯಲ್ಲ. ಹೊರಗಡೆ ಏನಾಗಿದೆ, ಸೂರ್ಯನ ಡೈರೆಕ್ಟ್ ಬಿಸಿಲು ಏನಾಗುತ್ತೆ, ಬೀಳ್ತದೆ, ರೋಡ್ ಇದೆ, ಅಲ್ಲಿ ಏನಾಗುತ್ತೆ, ಬಿಸಿ ಜಾಸ್ತಿ. ಬಿಸಿ. ಹಾಗೆ ಮನಸ್ಸನ್ನು ನಾವು ಯಾವಾಗ ಹೊರಗಡೆ ಪ್ರಪಂಚಕ್ಕೆ ಕಳಿಸ್ತೀವೋ, ಮಲಿನತೆ ಕಳಿಸ್ತೀವೋ, ಅವಾಗ ಏನಾಗತ್ತೆ, ಮನಸ್ಸು, ಆತ್ಮ, ಪ್ರಪಂಚ ಎಲ್ಲ ಮಲಿನ ಆಗತ್ತಲ್ವಾ? ಡ್ರಿಂಕ್ಸ್ ಮಾಡೋದು, ಟೀ ಕಾಫಿ ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಗುಟ್ಕಾ ತಿನ್ನೋದು, ಸಿಗರೇಟ್ ಸೇದೋದು ಎಲ್ಲ ಮಾಡ್ದೆ ಏನಾಗ್ತದೆ? ಮಲಿನ ಆರೋಗ್ಯ ಸುಧಾರಿಸತ್ತೋ ಹಾಳಾಗತ್ತೋ? ಹಾಳ. ಅಲ್ವಾ? ಈ ವಿಷಯ ಗೊತ್ತಿರೋ ನಮ್ಗೆ ಮನಸ್ಸನ್ನು ಕೂಡ ನಾವು ನೋಡ್ಬೇಕಲ್ವಾ, ಮನಸ್ಸು ಏನ್ ಮಾಡ್ತಿದೆ ಅಂತ. ಮನಸ್ಸು ಕೂಡ ಸಾಧನ ತಾನೆ. ಹೌದು ಹಾಗಿದ್ರೆ ದುಃಖ ಶಾಂತಿಗೆ ಕಾರಣ ಯಾವುದು? ಅಪವಿತ್ರ. ಮನಸ್ಸು. ಅಪವಿತ್ರತೆ. ಯಾವ್ದು ಅಪವಿತ್ರತೆ? ಆತ್ಮೇಲೆ ಪ್ರಪಂಚದಲ್ಲಿ ಪರಮಾತ್ಮ ಒಬ್ಬರ ಬಿಟ್ಟರೆ ಬೇರೆ ಯಾವ ವಸ್ತು, ವ್ಯಕ್ತಿ, ವಿಷಯ, ಭಕ್ತಿ ಎಲ್ಲನೂ ಕೂಡ ಏನಾಗಿದೆ, ಅಪವಿತ್ರನೇ. ಆಗಿದೆ. ಪವಿತ್ರ ಯಾರು? ಬಾಬಾ. ಈಗ ಬಾಬನ ಪ್ರಶ್ನೆ,
ಒಂದು ದಿನದಲ್ಲಿ ನೀವು ಪವಿತ್ರ ಎಷ್ಟು ಧಾರಣೆ ಮಾಡ್ತೀರಿ, ಅಪವಿತ್ರ ಎಷ್ಟು ಧಾರಣೆ ಮಾಡ್ತೀರಾ? ಅಪವಿತ್ರತೆ ಜಾಸ್ತಿ, ಪವಿತ್ರ ಕಮ್ಮಿ. ಅದೇ ಅಲ್ವಾ? ಜಾಸ್ತಿ. ಮನೆ ಮಜಾ ಏನ್ ಗೊತ್ತಾ? ಮನೆಯಲ್ಲಿದ್ದಾಗ ಶರೀರ ಸ್ನಾನ ಮಾಡ್ಲಿಕ್ಕೆ 10 ನಿಮಿಷ ಸಾಕು. ಅದಕ್ಕೆ ಸ್ನಾನ ಮಾಡ್ಲಿಕ್ಕೆ, ಶರೀರ ಸ್ನಾನ ಮಾಡ್ಲಿಕ್ಕೆ. ಆಮೇಲೆ ಶರೀರ ಡೆಕೋರೇಷನ್ ಮಾಡ್ಲಿಕ್ಕೆ ಅರ್ಧ ಗಂಟೆ. 1.5 ಗಂಟೆ. 1.5 ಗಂಟೆ ಆಗ್ತದೆ, 2 ಗಂಟೆ ಬಿಡುತ್ತೆ. ವಾ, ರಾಜಮಕ್ಕವ್ರ ಅನುಭವ ಇದೆಯಾ? ನಾವು ಬೇರೆಯವ್ರು ಮಾಡೋರು ನೋಡ್ತೀರಲ್ಲ. ಓ, ಹೇಗೆ ಮಾಡೋರು ನೋಡ್ಬಿಟ್ಟು ಅನುಭವ ಇದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಅಪವಿತ್ರತೆಗೆ ನಾವು ಎಷ್ಟು ಗಮನ ಕೊಡ್ತಿದೀವಿ ಅಲ್ವಾ? ಹೌದು ತಾನೆ? ಹೌದು, ಹೌದಣ್ಣ. ಅದನ್ನ ನೋಡಿ, ಬಾಬನ ಬಗ್ಗೆ ಮನನ ಚಿಂತನೆ ವಿಚಾರ ಸಾಗರ ಮಂಥನ ಮಾಡೋದು ಕಡಿಮೆ. ನಾವು ಯಾರ ಬಗ್ಗೆ ಮಾಡ್ತೀವಿ? ಅವ್ರ ಬಗ್ಗೆ ಇವ್ರ ಬಗ್ಗೆನೆ. ಅಯ್ಯೋ, ಸಿದ್ದರಾಮಯ್ಯ ಅವರು ಇಳಿದು ಬಿಟ್ಟು ಡಿ ಕೆ ಶಿವಕುಮಾರ್ ಬಂದ್ರಂತಪ್ಪ, ನೀನು ರಾಮಲಿಂಗ ರೆಡ್ಡಿ ಅವ್ರು ರಾಜೀನಾಮೆ ಕೊಟ್ರಂತಪ್ಪ, ಸತೀಶ್ ಜಾರಕಿಹೊಳಿ ಕೊಡೋರು, ಇದ್ರ ಬಗ್ಗೆ ಚರ್ಚೆ ನಮ್ದೇನಾಗಿರ್ತದೆ? ಜಾಸ್ತಿ ಹೌದು. ಹೌದಲ್ವಾ? ಹೌದು, ರಾಜಕೀಯ ಸುದ್ದಿ ಎಷ್ಟು ಬೇಗ ಸ್ಪ್ರೆಡ್ ಆಗತ್ತೆ ಗೊತ್ತಾ? ಅಂದ ನೋಡಿ, ನೆಗೆಟಿವ್ ಎಷ್ಟು ಬೇಗ ಸ್ಪ್ರೆಡ್ ಆಗತ್ತೆ, ಎಷ್ಟು ಬೇಗ ಚರ್ಚೆ ಆಗತ್ತೆ, ಹೌದಲ್ವಾ? ಹೌದಣ್ಣ. ಹೌದು. ಬೇಕಾದ್ರೆ ನೋಡಿ ಆತ್ಮೀಯರೇ, ಊರಲ್ಲಿ ನಾನ್ ವೆಜ್ ಊಟ ಕೊಡ್ತಾರಂದ್ರೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಗೊತ್ತಾ ನಿಮ್ಗೆ? ನನಗೆ ಒಂದು ಆಶ್ಚರ್ಯ ಆಗೋದೇನು ಗೊತ್ತಾ? 2,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಪೆಟ್ರೋಲ್ ಹಾಕೊಂಡ್ಬಿಟ್ಟು ನಾನ್ ವೆಜ್ ಊಟ ಮಾಡ್ಲಿಕ್ಕೆ ಬರ್ತಾರೆ ಅಲ್ವಾ? ಅಲ್ಲೇ ಹೋಟೆಲಿಗೆ ಹೋದ 500 ರೂಪಾಯಿ ಊಟ ಸಿಗ್ತದಲ್ವಾ? 1,500 ಉಳಿಯುತ್ತಲ್ವಾ? ಅದು ಕೂಡ ಏನ್ ಮಾಡ್ತಾರೆ? ಬರ್ತಾರೆ. ಸರಿ, ಅದೇನೇ ನೀವು ವೆಜಿಟೇರಿಯನ್ ಊಟ ಕೊಡ್ತೀರಾ ಅಂತ ತಿಳ್ಕೊಳ್ಳಿ, ನಾರ್ತ್ ಇಂಡಿಯನ್, ಅವಾಗ ಸ್ವಲ್ಪ ಜನ ಬರೋದು ಕಡಿಮೆ, ನಾನ್ ವೆಜ್ಗೆ ಜಾಸ್ತಿ. ಓಕೆ, ಸರಿ. ಅನ್ನ ರಸ ಕೊಡ್ತೀವಿ ಅಂತಂದ್ರೆ ಬರೋದೇ ಇಲ್ಲ. ಇದು ಬರಲ್ಲ. ಹಣ್ಣು ಹಸಿ ತರಕಾರಿ ಕೊಡ್ತೀವಿ ಅಂತಂದ್ರೆ ತೀರ್ಮಾನ ಬರೋದಿಲ್ಲ. ಹೌದು ನೀವೇ ತಾನೇ? ತಿನ್ನಿ ಅಂತ. ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಯಾವ್ದು ಒಳ್ಳೇದು? ಹಣ್ಣು ಹಣ್ಣು ತರಕಾರಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಾಗ ಅರ್ಥ ಆಗ್ತದೆ ಆತ್ಮೀಯ. ಹಾಗೆ ಇವತ್ತು ಪರಿಶುದ್ಧವಾದಂತ ಆತ್ಮಿಕ ಭೋಜನ ಕೊಡ್ತೀವಿ ಅಂತ ಜನ ಬರ್ತಾ ಇಲ್ಲ. ಯಾಕಂದ್ರೆ ಅದ ಬೆಲೆ ಏನು ಅಂತ ಗೊತ್ತಾಗಿಲ್ಲ. ನಾಲ್ಗೆ ರುಚಿ ತಿಂದು 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 ಏನಾಗ್ಬಿಟ್ಟಿದೆ? ಬೇಯಿಸಿರೋದೆ, ಕೆಮಿಕಲ್ ಹಾಕಿರೋದು ಏನಾಗತ್ತೆ? ಇಷ್ಟವಾಗತ್ತೆ. ಹಾಗೆ ಇವತ್ತು ದುಃಖ ಅಶಾಂತಿಗೆ ಕಾರಣ ಏನು? ಅಪವಿತ್ರತೆ. ಯಾರು ಅಪವಿತ್ರ ಆಗಿದ್ದಾರೆ? ನಾನೇ ಅಪವಿತ್ರ. ಆತ್ಮಗಳು. ಆತ್ಮಗಳಲ್ಲಿ ನಾನಾಗಿದ್ದೇನೆ. ನಾನೇ ನಾನು ಅಪವಿತ್ರ ಆಗಿರುವಂತ ಕಾರಣದಿಂದ ಏನಾಗ್ತಾ ಇದೆ? ದುಃಖ ಅಶಾಂತಿ ಜಾಸ್ತಿ. ಏನಾಗ್ತಿದೆ ಹೇಳ? ಮರದ ಬೇರಲ್ಲಿ ಕುತ್ಕೊಂಡ್ಬಿಟ್ಟು ಆ ಅಪವಿತ್ರನ ಎಳ್ಕೊಂಡ್ಬಿಟ್ಟು ಪೂರ್ತಿ ವೃಕ್ಷ ಕೊಟ್ಟರೆ ವೃಕ್ಷ ಏನಾಗ್ತದೆ? ಅದು ಅಪವಿತ್ರ. ಅದೇನೆ ನೀವು ಬಾಬನ ಶಕ್ತಿಯನ್ನ ತಗೊಂಡು ಪವಿತ್ರವಾಗಿರೋದನ್ನ ತೆಗೆದುಕೊಂಡಾಗ ಅದಂಗೆ ನೋಡಿ. ಮಳೆ ಬಂದಾಗ ಭೂಮಿ ನೋಡಿದಾಗ 1 ತಿಂಗಳ ನಂತರ ಭೂಮಿ ನೋಡಿ ಎಷ್ಟು ಹಸೂರಾಗಿರ್ತಲ್ಲ, ಎಷ್ಟು ಖುಷಿ ಆಗತ್ತಲ್ಲ. ಹೌದು. ಅದನ್ನ ಬಿಸಿಲಲ್ಲಿದ್ದು ಒಣಗಿದ್ರೆ ಮುಟ್ಟದಲ್ಲ ಬಿಸಿ 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 ಆಗ್ತಾ ಇರ್ತದೆ ಅಲ್ವಾ? ಈ ಆಗಸ್ಟ್ ತಿಂಗಳುಗಳಲ್ಲಿ ಮೌಂಟ್ ಅಬುಗೆಲ್ಲ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಬೇಕು, ಹೊಲಗಳಲ್ಲೆಲ್ಲ ಇದ್ದಾಗ ಬೆಳೆಗಳಿದ್ದಾಗ ಎಷ್ಟು ಏನಾಗ್ತದೆ? ಹಸೀರಾಗಿರ್ತದೆ. ನೀವು ಎಷ್ಟೇ ನೀರಾಗಿದ್ರು ಕೂಡ ಏನಾಗುತ್ತೆ? ಆ ಹಸಿರು ಬರೋದಿಲ್ಲ. ಅದು ಮಳೆಯಿಂದನೇ ಬರಬೇಕೇ ಹೊರತು ಏನಾಗೋದಿಲ್ಲ. ನೀವು ಎಷ್ಟು ನೀರು ಹಾಕ್ತೀವಿ ಅಂತ ಗಾರ್ಡನ್ ಬೇಕಾದ್ರೆ ನೀವು ನೋಡಿ, ಎಷ್ಟು ನೀವು ನೀರಾಗದು ಕೂಡ ಮಳೆ ಬರುವಷ್ಟು ಏನಾಗೋದಿಲ್ಲ, ಅದು ಚೆನ್ನಾಗಿ ಬೆಳೆಯೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರಪಂಚದ ಅಪವಿತ್ರತೆಗೆ ಕಾರಣ ಯಾರು? ಬೇರೆಯವರ ನಾವೇ. ಅಲ್ವಾ ಆತ್ಮೀಯರೇ? ಒಬ್ಬ ಸೂರ್ಯ ಬಂದ್ಬಿಟ್ರೆ ಎಲ್ಲ ಬೆಳಕಾಗ್ಬಿಡ್ತದಲ್ವಾ? ಹಾಗೆ ಜ್ಞಾನ ಸೂರ್ಯನನ್ನ ಇಲ್ಲಿ ತರ್ಲಿಕ್ಕೆ ನಿಮಿತ್ತ ಯಾರು? ನಾವೇ. ಅದು ನಾವೇನ್ ಮಾಡ್ತಿದೀವಿ? ದಿನದಿಂದ ದಿನಕ್ಕೆ ಬಾಬನ ತಗೊಂಡು ಸ್ಥೂಲ ಸಾಧನ, ಹೆಸರು, ಕೀರ್ತಿ, ಹೊಗಳಿಕೆ, ನನ್ನ ಪ್ರಸಿದ್ಧಿ ಆಗ್ಬೇಕು, ಇದ್ರ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಬಿಟ್ರೆ ನಿಜವಾದಂತ ನಿಸ್ವಾರ್ಥ ಭಾವದ ನಿಮಿತ್ತತನದ ಬೀಗದಿನ ಸೇವೆಗೆ ನಾವಿನ್ನು ನಿಮಿತ್ತರು ಆಗಿಲ್ಲ. ಅದಕ್ಕಾಗಿ ಪ್ರಪಂಚದ ಸ್ಥಾಪನೆಯ ಆರಂಭನೇ ಆಗಿಲ್ಲ. ಆ ಸಮಯ ಇನ್ನು ಹತ್ರ ಬಂದಿಲ್ಲ. ಇಲ್ಲ. तो अभी अपवित्र आत्माओं की और भक्त आत्माओं की डबल सेवा चाहिए. ಈಗ ಯಾರ್ಯಾರು ಸೇವಾ ಮಾಡ್ಬೇಕಂತೆ? ಅಪವಿತ್ರ ಆತ್ಮರು ಮತ್ತು ಭಕ್ತ ಆತ್ಮರು. ಅಪವಿತ್ರ ಆತ್ಮರು ಅಂತಂದ್ರೆ ಯಾರು? ನಾವೇ. ಅಪವಿತ್ರ ಆತ್ಮರು ಅಂತಂದ್ರೆ ಬಾಬನ ಮನೇಲಿ ಇದ್ದು ಬ್ರಹ್ಮಕುಮಾರ ಕುಮಾರ್ ಅಂತ ತಿಳ್ಕೊಂಡು ಜ್ಞಾನದಲ್ಲಿ ಇದ್ಮೇಲೂ ಕೂಡ ಇನ್ನೂ ಯಾರು ಪವಿತ್ರ
ಆಗಿಲ್ಲ ಅವರು. ಭಕ್ತರು ಅಂತಂದ್ರೆ ಯಾರು ಅಂತ ಗೊತ್ತು ನಿಮ್ಗೆ, ಯಾರಿಗೆ ಭಗವಂತನ ಜ್ಞಾನ ಸಿಕ್ಕಿಲ್ಲ ಇಲ್ಲ. ಅಲ್ವಾ. ಅದಕ್ಕೆ ಬಾಬಾ ಸ್ವಲ್ಪ ಯುಕ್ತಿಯಿಂದ ಹೇಳ್ತಿದ್ದಾರೆ ಅಪವಿತ್ರ ಆತ್ಮ ಅಂತ. ಜ್ಞಾನಿ ಆತ್ಮ ಅಂತ ಮಕ್ಳಿಗೆ ಸಿಟ್ಟು ಬಂದ್ಬಿಡ್ತದಲ್ಲ, ನಮ್ಗೆ ಜ್ಞಾನ ಇದೆ ನಮ್ಗೆ ಅಪವಿತ್ರ ಅಂತ ಹೇಳ್ತಿದೆ ಬಾಬಾ ಅಂತ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಜ್ಞಾನ ತಿಳ್ಕೊಂಡು ಕೂಡ ಯಾರಿನ್ನೂ ಪವಿತ್ರ ಆಗಿಲ್ಲ. ಅಂದ್ರೆ ನಿಮ್ಮ ಸಹೋದರ ಸಹೋದರಿ ಆತ್ಮರಿಗೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ ಬಾಬಾ, ಅಪವಿತ್ರ ಆತ್ಮ. ನೀವು ಪವಿತ್ರನೋ ಅಪವಿತ್ರನೋ? ಅಪವಿತ್ರ ಅಂದ್ಮೇಲೆ ನಿಮ್ಗೂನು ಕೂಡ ಸಕಾಶಿವತೆ ಏನಾಗಿದೆ, ಬೇಕಾಗಿದೆ. ನಿಮ್ಮನ್ನ ಸೇರಿಸಿ, ಈಶ್ವರಿ ಪರಿವಾರದವರನ್ನ ಸೇರಿಸಿ, ನಿಮ್ಮ ಸಹೋದರ ಸಹೋದರಿ ಆತ್ಮರನ್ನ ಸೇರಿಸಿ, ಭಕ್ತರಿಗೆ ಸೇರಿಸಿ, ಪಂಚತತ್ವಗಳಿಗೆ ಎಲ್ಲರನ್ನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಪವಿತ್ರ ಪಾವನ ಮಾಡಬೇಕಾದ ಕಾರ್ಯ ಮಾಡ್ಬೇಕು. ಮಾಡುವಂತ ಸಮಯವನ್ನ ಇವಾಗ ಹತ್ರ ಬಂದಿದೆ. ಬೇಕು ಅಂತಂದ್ರೆ ಆ ಕಾರ್ಯ ಇನ್ನೂ ಆರಂಭ ಆಗಿಲ್ಲ. ಆಗಿಲ್ಲ. ಅರ್ಥ ಆಯ್ತಾ? ಅಮೃತ ವೇಳೆ 3:15 ಸ್ಟಾರ್ಟ್ ಆಗ್ತದೆ. ಅದ್ರ ಮೊದಲು ಏನಾಗ್ತದೆ, ರೆಡಿ ನೀವು 3:15 ಆಗಿದೆ. ಸ್ಟಾರ್ಟ್ ಆಗತ್ತೆ, 3 ಗಂಟೆಗೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಏನಾಗಿರ್ಬೇಕು, ರೆಡಿ ಆಗಿರ್. ಇನ್ನು ಅಮೃತ ವೇಳೆ ಸ್ಟಾರ್ಟ್ ಆಗ್ಲಿಲ್ಲ. ಓಕೆ, ನೋಡಿ ಬಾಬಾ ಇಷ್ಟು ಸ್ಪಷ್ಟವಾಗಿ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನೂ ಸ್ವರ್ಗದ ಸ್ಥಾಪನೆ ಆರಂಭ ಆಗಿಲ್ಲ. ಆಗ್ತಾ ಇಲ್ಲ. ಅಂದರೆ ಪ್ರತಿದಿನ ನೀವು ಮಾಡುವಂತ ಏನು ರಾಜಯೋಗ ಇದೆ, ನೆಗೆಟಿವ್ ಎನರ್ಜಿಗಿಂತ ಪಾಸಿಟಿವ್ ಎನರ್ಜಿಯ ಪರ್ಸೆಂಟೇಜ್ ಇನ್ನೂ ಹೆಚ್ಚಿಗೆ ಆಗ್ತಾ ಇಲ್ಲ. ಯಾವ್ದು ಜಾಸ್ತಿ ಆಗ್ತಾ ಇದೆ? ರಾಗದ ವಿಕಾರದ್ದೇ ಜಾಸ್ತಿ ಆಗ್ತಾ ಇದೆ, ಬಿಟ್ರೆ ಏನಾಗ್ತಾ ಇಲ್ಲ, ಪಾಸಿಟಿವ್ ಆಗ್ತದೆ. ಅಂದ್ರೆ ಪ್ರತಿದಿನ ನಾವು ಸೆಂಟ್ ಸ್ಪ್ರೇ ಮಾಡ್ಕೊಳ್ಳೋದು, ಹೇರ್ ಡೈ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ, ಬಿಟ್ರೆ ಸ್ನಾನ ಮಾಡೋದು ಏನಾಗ್ಬಿಟ್ಟಿದೆ, ಕಮ್ಮಿ ಆಗಿ. ಕಡಿಮೆ ಆಗ್ಬಿಟ್ಟಿದೆ. ಒಳಗಡೆ ಸ್ವಚ್ಛತೆ ಇಲ್ಲ, ಅಥವಾ ಶರೀರದ ಒಳಗಡೆ ಆಹಾರ ಕೊಟ್ಬಿಟ್ಟು ಸ್ವಚ್ಛತೆ ಮಾಡ್ತಾ ಇಲ್ಲ. ಹೊರಗಡೆಯಿಂದ ಮಾತ್ರ ಏನು ಮೈಸೂರು ಸ್ಯಾಂಡಲ್ ಹಾಕೊಳ್ಳೋದೇನು ಎಲ್ಲಾನು ಮಾಡೋದು. ಓಕೆ, ಒಳಗಡೆಗೆ ಮಾತ್ರ ಏನ್ ಮಾಡೋದು, ನಾನ್ ವೆಜ್ ಕೊಡೋದು. ಯಾವ್ದಕ್ಕೆ? ಶರೀರಕ್ಕೆ. ಹೊರಗಡೆದೆಲ್ಲ ಶೃಂಗಾರ ಮಾಡ್ಬಿಟ್ರೆ ಹೆಂಗಿರ್ತದೆ, ಚೆನ್ನಾಗಿರ್ತದ? ಇಲ್ಲ ತಾನೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಆ ಸಮಯವನ್ನ ಸಮೀಪ ತರಬೇಕು. ಯಾರು? ನಾನೇ ಬಾಬಾ ನಿಮಿತ್ತ. ಮತ್ತು ನಾವು ಅಲ್ವಾ. ಅದಕ್ಕಾಗಿ ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ಆ ಕಾರ್ಯಕ್ಕೆ ಈಗ ನಾವು ಬಾಬನಿಗೆ ಅಲ್ಲಿ ಸ್ಥಳವನ್ನ ಏನ್ ಮಾಡ್ಬೇಕಾಗ್ತದೆ, ಕೊಡ್ಬೇಕಾಗ್ತದೆ. ಈಗ ಹೇಳಿ, ಬಾಬಾ ಸಂದೇಶ ಕೊಡ್ತಾರಾ? ಇಲ್ಲ. ಜ್ಞಾನ ಹೇಳ್ತಾರಾ? ಇಲ್ಲ. ಏನ್ ಮಾಡ್ತಾರೆ? ಸಪ್ತ ಗುಣಗಳನ್ನ ಶಕ್ತಿ ಕೊಡೋದಷ್ಟೇ ಕೆಲಸ. ಅಂದ್ರೆ ಆ ಲೆವೆಲ್ಗೆ ನೀವ್ ಇವಾಗ ರೆಡಿ ಆಗ್ಬೇಕು. ಓಕೆ, ನಿಮ್ ನಂತರ ಬಂದವರು, ಹೊಸದಾಗಿ ಬಂದಂತವ್ರು, ಅವ್ರು ಕೋರ್ಸ್ ಕೊಡೋದನ್ನೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮ ಲೆವೆಲ್ ಇವಾಗ ಏನಾಗಿರ್ಬೇಕು, ಅನುಭವಿಗಳು, ಸೀರಿಯಸ್ ಆಗಿರೋರು, ಸೇವೆ ಮಾಡ್ಬೇಕು ಅಂತ ಮನೋಭಾವ ಇರುವವರು, ಈ ರೀತಿ ನಿಮ್ಮ ಮನೋಸ್ಥಿತಿಯನ್ನು ಏನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಮೊದಲು ನೀವು ಸಂಪೂರ್ಣ ಪವಿತ್ರರು ಆಗ್ಬೇಕು. ಓಕೆನಾ? ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.